ಸವಾಲ್ನಲ್ಲಿ ಇವತ್ತಿನ ಸವಾಲ್ ರಾಜ್ಯ ಸರ್ಕಾರಕ್ಕೆ ಮತ್ತು ಬಿಡದಿ ಭಾಗದ ರೈತರಿಗೆ. ಹೋರಾಟ 1.5 ವರ್ಷ ಆಗ್ತಾ ಇದೆ. ರಾಜ್ಯ ಸರ್ಕಾರ ಅಲ್ಲಿಗೆ ಹೋಗಿ ತಮ್ಮ ಸಮಸ್ಯೆ ಏನು, ನಿಮ್ಮ ಸಮಸ್ಯೆ ಏನು ಅಂತ ಕೇಳುವ ಒಂದು ಕೆಲಸ ಕೈ ಹಾಕ್ತಾ ಇಲ್ಲ, ಉತ್ತರ ಕೊಡುವ ಸಮಾಧಾನವನ್ನು ಕೂಡ ತಗೊಳ್ತಾ ಇಲ್ಲ. ಇಲ್ಲಿ ನೋಡಿ, ಒಂದು ಹಿಡಿ ಹಾಕಿ ಕಂಡ್ಗ ಬೆಳೆಯೋ ಕೈ ಇವತ್ತು ಸೊಂಟವನ್ನ ಮುರಿಸ್ಕೊಳ್ತಾ ಇದೆ. ಅನ್ನ ಹಾಕೋ ಕೈ ಇವತ್ತು ಪೊರ್ಕೆ ಇಟ್ಕೊಳ್ಳುತ್ತೆ, ಕೈಯಲ್ಲಿ ಕಲ್ಲು ಹಿಡ್ಕೊಳ್ತಾರೆ. ಅಂದ್ರೆ ಯಾವ ಹಂತ ಕ್ರೋಸ್ ಹೋಗಿದ್ದಾರೆ ಬಿಡದಿ ಭಾಗದ ಜನ? ರೈತರಿಗೆ ಅರ್ಥ ಮಾಡಿಸುವಲ್ಲಿ ರಾಜ್ಯ ಸರ್ಕಾರ ಸೋಲ್ತಾ ಇದೆಯಾ, ಅಥವಾ ಒಂದ್ ರೀತಿ ವಿತಂಡ ಹಠನ ನಾನು ಮಾಡಿದ್ದೇ ಸರಿ, ಆನೆ ನಡೆದಿದ್ದೇ ದಾರಿ ಹೌದು, ಬಟ್ ನಡೆದಿದ್ದೆಲ್ಲವೂ ಕೂಡ ದಾರಿ ಒಳ್ಳೆ ದಾರಿಯೇ ಆಗಿರಲ್ಲ ಅಲ್ವಾ? ಯಾಕೆ ಯೋಚನೆ ಮಾಡೋ ಕೆಲಸಕ್ಕೆ ಹೋಗ್ತಾ ಇಲ್ಲ? ನಾವು ಮಾಡೇ ತೀರ್ತೀವಿ ಎನ್ನುವ ಹಠವ ಅಥವಾ ಅಭಿವೃದ್ಧಿ ಎನ್ನುವಂತಹ ಕನಸ? ಅಭಿವೃದ್ಧಿನೇ ಆಗಿದ್ರೆ ಆ ಭಾಗಕ್ಕೆ ಹೋಗ್ಬೇಕು, ಕೂತ್ಕೊಳ್ಬೇಕು, ರೈತರಿಗೆ ಮನವೊಲಿಸ್ಬೇಕು. ಒಂದು ನೀವು ಒಪ್ಕೋಬೇಕು, ಇಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಇದ್ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಂಡ್ ಇಂತಹ ಪರಿಸ್ಥಿತಿಯಲ್ಲಿ ನೀವು ರೈತರ ಜೊತೆ ನಿಂತ್ಕೊಳ್ಳಿಲ್ಲ ಅಂದ್ರೆ ವಿರೋಧ ಪಕ್ಷದವರು ಇದ್ರಷ್ಟು ಇಲ್ಲದೆ ಇದ್ರಷ್ಟು ಬರ್ತೀರಿ, ಒಂದಿನ ಅಥವಾ 2 ದಿನ ಶೋ ಆಫ್ ರೀತಿಯಲ್ಲಿ ರೈತರ ಪರವಾಗಿ ಇದ್ದೀವಿ ಅಂತ ರ್ಯಾಲಿ ಮಾಡಿ ಹೋಗ್ಬಿಟ್ರೆ ಸಾಕ? ರೈತರ ಧ್ವನಿಯನ್ನ ಕೇಳೋದು ಯಾರು? ಅಂಡ್ ರೈತರು ಯಾಕೆ ಇಷ್ಟೊಂದು ಮೊಂಡು ಹಠವನ್ನ ಮಾಡ್ತಾ ಇದ್ದಾರಾ? ಅಥವಾ ಸುತಾರಾಮ್ ನಾನು ಕೊಡೋದೇ ಇಲ್ಲ, ಇದು ಮೊಂಡು ಹಠ ಅಲ್ಲ, ಇದು ನನ್ನ ಭೂಮಿ ಅನ್ನುವ ಕಣ್ಣೀರನ್ನು ಹಾಕ್ತಾ ಇದ್ದಾರಾ? ಹಾಗೇನು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಿನ್ನೆಯಿಂದ ಬಿಡದಿ ಭಾಗದಲ್ಲಿ ಕಾವೇರ್ತಾ ಇದೆ ಕದನ. ಇವತ್ತು ಏನಾಗುತ್ತೆ? ಅಂಡ್ 20 ಜನ ರೈತರು ಪಾಪ ನನ್ನ ಭೂಮಿ ನಾನು ಉಳಿಸ್ಕೊಳ್ಬೇಕು, ಸರ್ವೆ ಮಾಡಕ್ಕೆ ನನ್ನ ಮನೆ ಜಾಗಕ್ಕೆ ನೀನು ಕಾಲು ಇಡಬೇಡ ಅಂದಿದ್ದಕ್ಕೆ 20 ಜನ FIR ಆಗ್ತಾರೆ. ತಾರಕಕ್ಕೇರ್ತಾ ಇದೆ ಟೌನ್ಶಿಪ್ ಜಟಾಪಟಿ ಮತ್ತೆ ಬಿಡದಿಯಲ್ಲಿ. ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡಿಕೊಳ್ಳುವ ವಿಚಾರವಾಗಿ ರೈತರು ವಿರೋಧವನ್ನ ಮುಂದುವರಿಸ್ತಾ ಇದ್ದಾರೆ. ನೆನ್ನೆ ಸರ್ವೆ ಮಾಡಕ್ ಹೋಗಿದ್ದ ಅಧಿಕಾರಿಗಳಿಗೆ ಪೊರ್ಕೆ ಇಟ್ಟು ಬಿದ್ದಿದೆ. ಇವತ್ತು ಕೂಡ ಬಿಡದಿಯಲ್ಲಿ ಭೂ ಸ್ವಾಧೀನ ಸರ್ವೆ ಮುಂದುವರಿಸೋ ಸಾಧ್ಯತೆ ಇದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಈ ಸರ್ವೆ ನಡೆಯುತ್ತೆ. ಮತ್ತೊಂದು ಕಡೆ ಹೆಚ್ಚು ಪರಿಹಾರ ಕೊಟ್ರೆ ಭೂಮಿ ಕೊಡೋಕೆ ಒಪ್ಪಿಗೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. 6 ಕೋಟಿ ಪರಿಹಾರ ಕೊಟ್ರೆ ಭೂಮಿ ಕೊಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಇವರೀಗ ನಿಗದಿ ಮಾಡಿರೋದು 2 ರಿಂದ 2.5 ಕೋಟಿ. ಅದು 3 ಪಟ್ಟು ಹೆಚ್ಚಾದ್ರೆ ನಾವು ಕೊಡ್ತೀವಿ ಅಂತ ಇದ್ದಾರೆ ಕೆಲವರು. ಮಧ್ಯಾಹ್ನ 12ಕ್ಕೆ HOD ದೇವೇಗೌಡರು ಸುದ್ದಿಗೋಷ್ಠಿ ನಡೆಸ್ತಾರೆ. ಬಟ್ ಇದೇ ವಿಚಾರವಾಗಿ ಮಾತಾಡ್ತಾರಾ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ರಾಜ್ಯದ ರೈತರ ನಾಡಿ ಮಿಡಿತವನ್ನ ದೇವೇಗೌಡರಷ್ಟು ಅರಿತುಕೊಂಡವರು, ಬಲ್ಲವಂತವರು ಮತ್ತೊಬ್ರಿಲ್ಲ. ರಾಜ್ಯದ ಯಾವ್ಯಾವ ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರಿದೆ ಅಂತ ತನ್ನ ಬೆರಳ ತುದಿಯಲ್ಲಿ ಎಣಿಸುವಂತಹ ತಾಕತ್ತು ದೇವೇಗೌಡರಿಗಿದೆ. ಅನ್ನದಾತರ ಪರವಾಗಿ ಎಷ್ಟೋ ಸಲ ಅವ್ರು ನಿಂತ್ಕೊಂಡಿದ್ದಾರೆ. ಅಂಡ್ ಇವತ್ತಿನ ಸುದ್ದಿಗೋಷ್ಠಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬಿಡದಿ ರೈತರ ಪರವಾಗಿ ಬೆಂಬಲ ಸೂಚಿಸ್ತಾರ? ಒಂದು ವೇಳೆ ಅವರು ಎಂಟ್ರಿ ಕೊಟ್ಬಿಟ್ರೆ ಇದು ಮತ್ತೊಂದು ರೀತಿಯ ಮಜಲನ ಪಡೆದುಕೊಳ್ಳೋದ್ರಲ್ಲಿ ಅನುಮಾನವೇ ಬೇಡ, ಮತ್ತಷ್ಟು ಕಾವು ಪಡೆದುಕೊಳ್ಳುತ್ತೆ. ಬಟ್ ಸದ್ಯಕ್ಕೆ ರೈತರು ಅನಾಥರಾಗ್ಬಿಟ್ರ? ಅಲ್ಲಿ ಸರ್ಕಾರ ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ವಿರೋಧ ಪಕ್ಷದವರು ಒಂದ್ಸಲ ಹೋಗ್ತಾರೆ, ಅಮಾವಾಸ್ಯೆಗೆ ಹೋಗ್ತಾರೆ, ಇನ್ನೊಂದ್ಸಲ ಅವರು ಇದ್ರ ಬಗ್ಗೆ ಮಾತಾಡೋದು ಹುಣ್ಣಿಮೆ ಟೈಮ್ನಲ್ಲಿ ಮಾತ್ರ. ಬಿಡದಿ ಭಾಗದ ರೈತರು ನೆನ್ನೆ ನಾನು ಇಷ್ಟು ತನಕ ಹೇಳ್ತಾ ಇದ್ದೆ, ಒಂದು ಹಿಡಿ ಹಾಕಿ ಕಂಡ್ಗ ಬೆಳಿತೀವಿ ಅಂತ ಬಹಳ ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದವರು ಕೈಯಲ್ಲಿ ಕಲ್ಲು ಇಟ್ಕೊಳ್ತಾರೆ, ಪರ್ಕೆ ಇಟ್ಕೊಳ್ತಾರೆ, ಅನ್ನ ಹಾಕ್ತಾ ಇದ್ದಿದ್ದು ಕೈ ಇವತ್ತು ಅಂದರೆ ಯಾವ ಹಂತಕ್ಕೆ ಅವ್ರನ್ನ ರೋಸಿ ಹೋಗುವಂತೆ ಮಾಡಿದಿರಿ? ನನ್ನ ಭೂಮಿ ಕೊಡಲ್ಲ ಅಂದಮೇಲೆ ಹೆಂಗ್ರಿ ಬರ್ತೀರಿ ಆ ಭೂಮಿಗೆ? ಒಂದು ಕುತ್ಕೊಂಡು ಫಸ್ಟು ಮಾತಾಡಬೇಕು. ಹೊಂದಾಣಿಕೆನೇ ಇಲ್ಲದಂತಹ ಟೌನ್ಶಿಪ್ ಇದ್ರೆಷ್ಟು ಇಲ್ದಿದ್ರೆಷ್ಟು? ಯಾರಿಗೋಸ್ಕರ ಮಾಡ್ತೀರಿ ಹಾಗಾದ್ರೆ? ಬೇರೆಯವ್ರು ಆರೋಪ ಮಾಡ್ತಾ ಇದ್ದಾರಲ್ಲ ಲೇಔಟ್ ಮಾಡೋಕ್ಕೆ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ, ಅದನ್ನು ಪ್ರೂವ್ ಮಾಡೋಕೆ ಹೊರಟಿದ್ದೀರಾ? ಇಲ್ಲ ಅನ್ನೋದಾದರೆ ಹೋಗಿ ಆ ಭಾಗಕ್ಕೆ. ವಿಧಾನಸೌಧಕ್ಕೆ ಬರಲಿ ಚರ್ಚೆ ಮಾಡ್ತೀನಿ, ನನ್ನ ಮನೆ ಬಾಗ್ಲಿಗೆ ಬರಲಿ ಚರ್ಚೆ ಮಾಡ್ತೀನಿ ಅಲ್ಲ. ರೈತರಿರೋ ಜಾಗಕ್ಕೆ ನೀವು ಹೋಗಿ ಕುತ್ಕೊಳ್ಳಿ, ಮಾತಾಡಿ. ಓಟ್ ಹಾಕಿರೋ ಜನ ನಿಮ್ಮ ಮಾತು ಕೇಳಲ್ವಾ ನೀವು ಹೇಳಿದ್ರೆ? ಅಥವಾ ಭಯಾನ? ರೈತರು ನಡು ರೋಡಲ್ಲಿ ನಿಂತಿದ್ದಾರೆ. ಮನೆ ಮಠ ಎಲ್ಲವನ್ನ ಬಿಟ್ಟು ಬರೀ ಹೋರಾಟ 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 ಅಂತ 1 ವರ್ಷದಿಂದ ಮಾಡೋದಾದ್ರೆ ಅವ್ರ ಜೀವನ ಹೆಂಗ್ರಿ ನಡೆಯುತ್ತೆ ಹಂಗಾದ್ರೆ? ಪ್ರತಿಯೊಬ್ಬರು ಮನೆಯಲ್ಲೂ ಕನಿಷ್ಠ ಪಕ್ಷ 20 ರಿಂದ 25 ಲೀಟರ್ ಒಂದು ಹೊತ್ತಿಗೆ ಹಾಲು ಹಾಕ್ತಾರೆ. ಹೈನುಗಾರಿಕೆ ಅನ್ನೋದು ಹೇರಳವಾಗಿ ಈಗ ನೀವೆಲ್ಲಿ ಭೂಮಿಯನ್ನು ಆಕ್ಯುಪೈ ಮಾಡ್ಕೋಬೇಕು ಅಂತ ಇದ್ರಲ್ಲ ಅಲ್ಲಿದೆ. ಓಕೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಟೌನ್ಶಿಪ್ ತಜ್ಞ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ರೈತ ಮಹಿಳೆ ಬಿಡದಿ ಭಾಗದಿಂದಲೇ ಶ್ವೇತಾ ಅವರು ಜಾಯ್ನ್ ಆಗಿದ್ದಾರೆ. ಶ್ವೇತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. KT ಗಂಗಾಧರ್, ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ, ಕಾರ್ಯಕ್ರಮಕ್ಕೆ ಸ್ವಾಗತ.
ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು. ಬಿಡದಿ ಭಾಗದ ರೈತರ ಹೋರಾಟ ಕೈಯಲ್ಲಿ ಕಲ್ಲಿಟ್ಕೊಂಡಿದ್ದು, ಪೊರ್ಕೆ ತಗೊಂಡಿದ್ದು, 1.5 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊ ಬರ್ತಾ ಇರೋದು ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ? ಗಂಗಾಧರ್ ಸರ್, ನನ್ನ ಪ್ರಶ್ನೆ ನಿಮಗೆ ಕೇಳಿಸ್ತು ಅನ್ಕೊಳ್ತೀನಿ. ರೈತರ ಈ ಹೋರಾಟ ಸುದೀರ್ಘ ಹೋರಾಟ, ರೊಚ್ಚಿಗೆದ್ದಂತಹ ಹೋರಾಟ, ಕಣ್ಣೀರ್ ಹಾಕ್ತಾ ಇರೋ ಹೋರಾಟ, ನಾನು ಕೊಡೋದೇ ಇಲ್ಲ ನನ್ನ ಭೂಮಿಯನ್ನ ಅಂತ ಪಟ್ಟು ಹಿಡಿದಿರೋ ಹೋರಾಟ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಸರ್, ಒಬ್ಬ ರೈತ ಮುಖಂಡರಾಗಿ? ನಾನು ಮೊನ್ನೆ ದಿವಸ ಅಲ್ಲೇ ಇದ್ದೆ. ಇಡೀ ಆ ಭಾಗವನ್ನ ಸುತ್ತರಿದು ಅಲ್ಲಿ ಕೃಷಿ ಆ ಪ್ರದೇಶವನ್ನ ಸಂಪೂರ್ಣ ನೋಡಿ ಬಂದೆ. ಅಲ್ಲಿ ನಾವು ಚಳುವಳಿಯನ್ನು ಕೂಡ ಬೆಂಬಲಿಸಿ ಬಂದಿದ್ದೀವಿ. ಯಾರು ಭೂಮಿಯನ್ನ ಕೊಡೋದಿಲ್ಲ, ಅದು ನನ್ನ ಜೀವನ ಉತ್ಪಾದಕ ಸಾಧನ ಅಂತ ಹೇಳಿ ಯಾರು ಹೋರಾಟ ಮಾಡ್ತಿದ್ದಾರೋ ಅವ್ರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಬೆಂಬಲ ಕೊಟ್ಟಿದೆ. ಇನ್ನು ಅಲ್ಲಿ ಜನರ ಭಾವನೆಗಳು, ಆ ಭೂಮಿಯನ್ನು ನೋಡಿದಾಗ ನನಗೆ ಅನಿಸಿದ್ದು, ಅತ್ಯಂತ ಕೃಷಿ ಉತ್ಪನ್ನಗಳನ್ನ ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥ ಜಾಗ. ಅಲ್ಲಿ ಗುಡ್ಡಗಳ ಮಧ್ಯೆ, ಆ ಗುಡ್ಡಗಳಲ್ಲಿ, ಬೆಟ್ಟದ ಸಂಧಿಯಲ್ಲಿ ಬೋರ್ವೆಲ್ ಹಾಕಿ ನೀರು ತಗೊಂಡು ಅವರ ಫಿಲ್ಟರ್ ವಾಟರ್ ಇರಿಗೇಷನ್ ಬಳಸ್ಕೊಂಡು ಅನೇಕ ಬದುಕನ್ನು ಕೊಟ್ಟಿರ್ತಕ್ಕಂಥ ಆ ಭೂಮಿ ಇವತ್ತು ಮಾರಾಟ ಆಗ್ತಾ ಇದೆ ಅಂದ್ರೆ ನಾನು ಸರ್ಕಾರಕ್ಕೆ ಒಂದೇ ಮಾತು ಕೇಳೋದು, ಭೂಮಿ ಒಂದು ಉತ್ಪಾದಕ ಸಾಧನೆ ಹೊರತು ಭೂಮಿ ಮಾರುಕಟ್ಟೆ ವಸ್ತು ಅಲ್ಲ. ಕಟ್ಟಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡೋದಲ್ಲ ಅದು. ಸರ್ಕಾರ ಭೂಮಿ ಇರ್ತಕ್ಕಂಥದ್ದನ್ನ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಆಹಾರ ಉತ್ಪಾದನೆಗಾಗಿ ಪಾಲು ಭೂಮಿಗಳನ್ನೆಲ್ಲ ಸರ್ಕಾರ ಉಳುಮೆ ಮಾಡಿ, ಆಹಾರ ಉತ್ಪಾದನೆ ಮಾಡಿ, ಹೈನುಗಾರಿಕೆ ಮಾಡಿ, ರೇಷ್ಮೆ ಉತ್ಪಾದನೆ ಮಾಡಿ, ತರಕಾರಿ ಕಾಯಿ ಪಲ್ಯಗಳನ್ನು ಬೆಳೀರಿ, ಆಡು ಕುರಿಗಳನ್ನು ಸಾಕಿ ಮಾಂಸ ಆಹಾರವನ್ನು ಕೊಡಿ. ಇವೆಲ್ಲವೂ ಮಾಡಿದ್ದು ಆ ಭಾಗದ ಜನ. ಬೆಂಗಳೂರು ಶಹರ ಇವತ್ತು ಅಷ್ಟು ಮಟ್ಟಿಗೆ ಆಹಾರ ಉತ್ಪಾದನೆ ಸಾಮರ್ಥ್ಯ ಇರೋವತ್ತಿಗೆ ಆ ಜನಕ್ಕೆ ಬೆಳಗ್ಗೆದ್ದು ಕೂಡಲೇ ಒಳ್ಳೆ ತರಕಾರಿ, ಬೆಳಕಾಗ್ತಿದ್ದಂಗೆ ಕಾಫಿ ಕುಡಿಲಿಕ್ಕೆ ಎಲ್ಲ ಹದವಂತ ಹಾಲು, ತರಕಾರಿ, ಹಣ್ಣು ಹಂಪಲುಗಳು, ತುಪ್ಪ, ಬೆಣ್ಣೆ, ಮಾಂಸ, ಮಡ್ಡಿ ಎಲ್ಲವೂ ಕೂಡ ಅಲ್ಲಿ ಸರಬರಾಜಾಗ್ತಿರುವುದು ರಾಮನಗರ ಜಿಲ್ಲೆಗೆ ರೈತರ ಹೆಣ್ಣು ಮಕ್ಕಳ ಶ್ರಮದ ಫಲ ಅಂತ ಒಂದು ಉತ್ಪಾದನಾ ಸಾಧನವನ್ನ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ದಿ ಫುಡ್ ಗ್ಯಾರಂಟಿ ಆಫ್ ದಿ ಇಂಡಿಯನ್ ಪೀಪಲ್. ಈಗ ನಾನು ಅದನ್ನೇ ಹೇಳ್ತಿದ್ದೀನಿ, ಫುಡ್ ಗ್ಯಾರಂಟಿ ಆಫ್ ದಿ ಬ್ಯಾಂಗ್ಳೂರ್ ಪೀಪಲ್. ಇವತ್ತು ಆ ಭಾಗದ ಜನದ ಶ್ರಮದ ಫಲ. ಅದನ್ನ ಕೇವಲ ನಗರಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಆ ಭೂಮಿಯನ್ನ ರೆಡ್ ಝೋನ್ ಅಂತ ಅನೌನ್ಸ್ ಮಾಡಿ, ಅವರ ಪಾಣಿಯಲ್ಲಿ ರೆಡ್ ಝೋನ್ ಯಾರು ಮಾರಾಟ ಮಾಡ್ದಂಗೆ ಮಾಡಿ ಆ ಭೂಮಿಯನ್ನ ಮಾರುವುದಾದ ರೈತರ ಸರ್ಕಾರಕ್ಕೆ ಮಾಡಬೇಕು ಅಂತಕ್ಕಂಥ ಮಾಡಿರ್ತಕ್ಕಂಥ ಆಲೋಚನೆ ಇದೆಯಲ್ಲ, ಇದು ಆಡಳಿತದ ವ್ಯವಸ್ಥೆ ಅಲ್ಲ, ದುರಾಡಳಿತದ ವ್ಯವಸ್ಥೆ. ಎಕ್ಸಾಕ್ಟ್ಲಿ. ನಾನು ಬರ್ತೀನಿ ಸರ್ ನಿಮ್ಮ ಹತ್ರ. ಸಂಸದರು CN ಮಂಜುನಾಥ್ ಅವರು ನಮ್ಮ ಜೊತೆಗೆ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಡಾಕ್ಟರ್ ಗುಡ್ ಮಾರ್ನಿಂಗ್. ಓಕೆ, ಮತ್ತೆ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ. ಶ್ವೇತಾ ಅವರೇ, ಸುಸ್ತಾಗ್ಬಿಟ್ಟಿದ್ದೀರಾ? ಬಿಡದಿ ಭಾಗದ ರೈತ ಮಹಿಳೆಯರು, ಓವರಾಲ್ ಎಲ್ಲ ರೈತರು ಸಾಕಾಗಿ ಹೋಗ್ಬಿಡ್ತಾ ಹೋರಾಟ? ಸಾಕಾಗೋಗ್ಬಿಡ್ತು ಅಂದ್ರೆ ಅನ್ನ ಹಾಕೋ ಕೈಗೆ ಪೊರ್ಕೆ ಕೊಟ್ಟಿದ್ದು ಯಾರೋ ಮ್ಯಾಮ್. ಈ ರೀತಿ ಅನ್ಯಾಯ, ಇಷ್ಟು ಹತಾಶೆ, ಇಷ್ಟು ನೋವು ನಿಜವಾಗ್ಲೂ ಯಾವ ರೈತರಿಗೂ ಕೊಡಬಾರ್ದು. ಹೆಣ್ಮಕ್ಳು ಅಂದರೆ ಏನು, ನಾವು 485 ದಿನದಿಂದ ಹೋರಾಟ ಮಾಡ್ತಿದ್ದೀವಿ. ಏನಕ್ಕೆ ಮಾಡ್ತಿದ್ದೀವಿ, ಯಾವ ರೀಸನ್ ಏನು ಗೊತ್ತಿಲ್ಲ ಇವ್ರಿಗೆ. ಸರ್ವೆ ಕಳಿಸ್ತೀರಾ, ಅಲ್ಲಿ ಕರೀತೀರಾ, ಅಲ್ಲೋದ್ರೆ ಒಂದು ಹೇಳ್ತೀರಾ, ಇನ್ನೊಂದು ಮಾಡ್ತೀರಾ. ನಾವು ಹೇಳ್ತಿರೋದು ಪರ ಇರೋರಿಗೆ ನ್ಯಾಯ ಕೊಡ್ತಿದ್ದೀರಲ್ಲ, ನಾವೇನು ಅನ್ಯಾಯ ಮಾಡಿದ್ದೀವಿ? ನಾವು ಜನ ಅಲ್ವಾ, ರೈತ ಅಲ್ವಾ? ಏನಾದರೂ ಒಂದು ಹೇಳ್ತೀರಾ, ಸುಳ್ಳುಗಳು ಹೇಳೋದು, ಕಳಿಸೋದು.
ನಾವ್ ಹೇಳೋದಷ್ಟೇ, ನಾವ್ ಯಾರು ವಿರೋಧ ಮಾಡ್ತಿದ್ದೀರೋ ನಮ್ ಭೂಮಿನ ಬಿಟ್ಬಿಡಿ, ಅದನ್ನ ಓರಲ್ ಆಗಿ ಹೇಳ್ತಿದ್ದೀರಲ್ವಾ, ಈಗ ಸದ್ಯಕ್ಕೆ ನಿಮ್ದು ಮಾಡಲ್ಲ ಅಂತ ಅದನ್ನ ಒಂದ್ ದಾಖಲಾತಿಲ್ ಮಾಡ್ಕೊಡಿ, ಬರ್ತ್ಕೊಡಿ ನಮ್ಗೆ ಸದ್ಯಕ್ಕೆ ನಿಮ್ದು ಯಾವ್ದು ಮಾಡಲ್ಲ ಅಂತ ಹೇಳಿ. ಯಾರು ಒಪ್ಕೊಳ್ತಾ ಇಲ್ವೋ ಅದನ್ನ ನಾವು ಸರ್ವೆ ಮಾಡಲ್ಲ ಸದ್ಯಕ್ಕೆ ಅಂತ ಹೇಳ್ತಿದ್ದಾರೆ. ಹೇಳಿದ ಮೇಲೂ ಯಾಕೆ ನೆನ್ನೆ ಕೆಲವ್ರ ಕೈಯಲ್ಲಿ ಪೊರ್ಕೆ ಬಂತು, ಕಲ್ ಬಂತು? ಅದೇ ಯಾಕಂದ್ರೆ ಇವಾಗ ಅದನ್ನ ನೀವು ಬಾಯಲ್ಲಿ ಹೇಳ್ಬಿಟ್ರೆ ನಾವು ಕೇಳ್ಬಿಡಕ್ಕಾಗುತ್ತಾ? ಫೈನಲ್ ನೋಟಿಫಿಕೇಶನ್ ಕೊಟ್ಬಿಟ್ಟು ನೀವು 9,400 ಎಕರೆ ಅಕ್ವೈರ್ ಮಾಡುವಾಗ ನಮ್ದು ಮಾತ್ರ ಬಿಡ್ತೀರಾ ಅಂತ ಯಾವ ಗ್ಯಾರಂಟಿ ಮೇಲೆ ನಾವು ಬಿಡ್ಬೇಕು ಹೇಳಿ? ಯಾವ ಗ್ಯಾರಂಟಿ ಮೇಲೆ ನಾವು ಮನೆಗೆ ಹೋಗಿ ಕೂತ್ಕೋಬೇಕು ನೆಮ್ಮದಿಯಾಗೆ? ಈಗ ನಮ್ದು ಕೈ ಬಿಡ್ತೀನಿ ಅಂತ ನೀವು ಆದೇಶ ಕೊಡಿ, ಇವತ್ತೇ ಕೊಡ್ಸಿ. ನಾವು ಯಾವ್ದೇ ಕಾರಣಕ್ಕೂ ಮನೆಯಿಂದ ಈಚೆ ಬರಲ್ಲ, ನೆಮ್ಮದಿಯಾಗಿ ಹಸುಗಳು ಕಟ್ಕೊಂಡು ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತಾ ಇದೀವಿ. ಈ ತರ ಅನ್ಯಾಯ ಮಾಡ್ತಿರಲ್ಲ. ಎಷ್ಟೋ ಹೆಣ್ಮಕ್ಳು ಗಂಡ ಇಲ್ಲ ಅಂತವ್ರು ಹಸು ಕಟ್ಕೊಂಡಿದ್ದಾರೆ, ರೇಷ್ಮೆ ಬೆಳಿತಿದ್ದಾರೆ, ಮಕ್ಳು ಓದಿಸ್ಕೊತಿದ್ದಾರೆ, ಮಕ್ಳು ಸಾಕ್ಲಿಲ್ಲ ಅಂದ್ರೆ ತಾಯಿರು ದುಡುಕೋತಿದ್ದಾರೆ. ಈ ಅನ್ಯಾಯ ಮಾಡಿದ್ರೆ ಎಲ್ಲಿಗೋಗಿ ಸಾಯ್ಬೇಕು ಅವರು? ಶ್ವೇತ ಅವರೇ, ಬರ್ತೀನಿ ನಾನು ನಿಮ್ಮ ಹತ್ರ. ಸಂಸದರು CN ಮಂಜುನಾಥ್ ಅವರು ನಮ್ಮ ಜೊತೆಗೆ ಝೂಮ್ ಲೈವ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಆಡಿಬಲ್ ಸರ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ತಾನೇ ಮತ್ತೊಬ್ರು ರೈತ ಮುಖಂಡರು ಬಿಡದಿಯಿಂದಲೇ ಲೈವಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ನಮಸ್ಕಾರ, ಬಿಡದಿಯಿಂದ ನೀವು ಮಾತಾಡ್ಲಿಕ್ಕೆ ರೆಡಿ ಆಗಿದ್ದೀರಿ? ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್, ಕ್ಷಮಿಸಿ, ಇರಲಿ, ನಾವು ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸ ಮಾಡ್ತೀವಿ. ನಾನೀಗ ಚಂದ್ರಶೇಖರ್ ಸರ್ ನಿಮ್ಮನ್ನೇ ಕೇಳ್ತೀನಿ. ಟೌನ್ಶಿಪ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್, ಅಭಿವೃದ್ಧಿ ರಾಜ್ಯಕ್ಕೆ ದೇಶಕ್ಕೆ ತುಂಬ ಇಂಪಾರ್ಟೆಂಟ್. ಬಟ್ ಅದಕ್ಕೆ ಉತ್ಪಾದನೆ ಮಾಡುವ ಭೂಮಿಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ? ಬಂಜರು ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದ್ರೂ ಫಲವತ್ತಾದ ಭೂಮಿ ಕಡೆಗೆ ಹೋಗ್ತಾರೆ ಅಂದಾಗ ನಾವು ಇದನ್ನು ಹೇಗೆ ನೋಡಬೇಕು? ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಸರಿಸುಮಾರು 20 ವರ್ಷದ ಹಿಸ್ಟ್ರಿ ಇದೆ. ಹೌದು. 2006ರಲ್ಲಿ BMRDA 4 ಟೌನ್ಸ್ನ ನೋಟಿಫೈ ಮಾಡುತ್ತೆ. ಬಿಡದಿ, ಸೋಲೂರು, ಸಾತ್ನೂರು ಮತ್ತು ನಂದಿಗುಡಿ. ಈ 4 ಟೌನ್ಶಿಪ್ಸ್ನಲ್ಲಿ ವಾಟರ್ ಆಕ್ಸೆಸಿಬಿಲಿಟಿ ಹೆಚ್ಚಿಗೆ ಇರೋದು ಬಿಡದಿಗೆ. ಒಂದು ನಮ್ಮ ಬೆಂಗಳೂರಿಗೆ ಕಾವೇರಿ ನೀರಲ್ಲಿಂದ ಬರುತ್ತೆ ತೊಡೆಕಾಡಿನಲ್ಲಿ, ಆ ಪೈಪ್ಲೈನಿಂದ ಹೆಚ್ಚಿಗೆ ದೂರ ಇಲ್ಲ. ಹಾರೋಹಳ್ಳಿ ಮುಖಾಂತರ ಪೈಪ್ಲೈನ್ ಬರುತ್ತೆ. ಹಾರೋಹಳ್ಳಿಯಿಂದ ಬಿಡದಿ ಟೌನ್ಶಿಪ್ ಸೈಟ್ ತುಂಬಾ ಸಮೀಪದಲ್ಲಿ. ಚಂದ್ರಶೇಖರ್ ಸರ್, ಸಾರಿ ಟು ಇಂಟರಪ್ಟ್. ಆಕ್ಚುಲಿ ನೀವು ಸ್ಟುಡಿಯೋದಲ್ಲಿ ಇದ್ದೀರಿ, ನಿಮಗೆ ಬಹಳ ಸಮಯಾವಕಾಶವನ್ನು ಕೊಡ್ಬೋದು. ಝೂಮ್ ಇಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ನಾನು ಫಸ್ಟ್ ಮಾತಾಡಿಸ್ಕೊಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮಂಜುನಾಥ್ ಸರ್, ನನ್ನ ಧ್ವನಿ ಈಗ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ, ಹೇಳಿ. ಎಸ್ ಡಾಕ್ಟ್ರೆ, ಬಿಡದಿ ಹೋರಾಟ 1.5 ವರ್ಷ ಕಳೀತಾ ಬಂತು. ಬಿಜೆಪಿಯವರಾಗಿ, ಬಿಜೆಪಿಯ MP ಆಗಿ ಅಥವಾ ಆ ಭಾಗದವರಾಗಿ ನೀವು ಇದನ್ನ ಹೇಗೆ ನೋಡ್ತೀರಿ? ಈ ಹೋರಾಟವನ್ನ ಸರ್ಕಾರದ ಮೊಂಡು ಹಠ ಅಂತೀರಾ ಅಥವಾ ರೈತರಿಗೆ ಅದನ್ನ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ ಸರ್ಕಾರದ ಕೈಲಿ ಅಂತೀರಾ? ನಾನು ಮೊದಲನೇದಾಗಿ BJP ಸಂಸದನಾಗಿ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರಜ್ಞಾವಂತ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಬಿಡದಿಯಲ್ಲಿ ಏನ್ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಏನಾಗಿದೆ ಅಂದ್ರೆ ಟೌನ್ಶಿಪ್ ಯಾರೂ ಕೇಳಿಲ್ಲ. ಇವಾಗ ಬೆಂಗಳೂರಲ್ಲೇ ಸುತ್ತಮುತ್ತ ಇರತಕ್ಕಂತ 2 ರಿಂದ 3 ಲಕ್ಷ ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು ಖಾಲಿ ಇದೆ. ಮತ್ತು ಈಗ ಆಲ್ರೆಡಿ ಇರತಕ್ಕಂತ ರೆಸಿಡೆನ್ಷಿಯಲ್ ಲೇಔಟ್ ಏನಿದೆ, ಶಿವರಾಮ್ ಕಾರಂತ್ ಲೇಔಟ್ ಆಗ್ಬಹುದು ಅಥವಾ ಕೆಂಪೇಗೌಡ ಲೇಔಟ್ ಆಗ್ಬಹುದು, ವಿಶ್ವೇಶ್ವರ ಲೇಔಟ್ ಆಗ್ಬಹುದು, ಅದರಲ್ಲೇ ಖಾಲಿ ಇದೆ. ಸೊ ಅದರಿಂದ ಮೊದಲನೇದಾಗಿ ಟೌನ್ಶಿಪ್ ಯಾರಿಗೂ ಅವಶ್ಯಕತೆ ಇಲ್ಲ. ಇದು ಮನೆ ಇಲ್ದವ್ರಿಗೂ ಯಾರು ಇಲ್ಲಿ ಸೈಟ್ ತಗೊಳ್ಳೋದಿಲ್ಲ. ಯಾರಾದ್ರೂ ಹಣ ಇದ್ದವ್ರು ಮಾತ್ರ ಸೈಟ್ ತಗೋತಾರೆ ಹೊರತು ಅದಕ್ಕಿಂತ ಹೆಚ್ಚಾಗಿ ಸುಮಾರು 7,000 ಫಲವತ್ತಾದ ಈ ಜಮೀನನ್ನ ಇವತ್ತು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಅದರ ರೈತರ ವಿರೋಧದ ನಡುವೆ ಇದು ನಿಜವಾಗ್ಲೂ ಇದು ಒಂದು ಪ್ರತಿಷ್ಠೆ ಆಗಬಾರ್ದು. ಪ್ರಾಕ್ಟಿಕಾಲಿಟಿ ಇರಬೇಕು, ಗ್ರೌಂಡ್ ರಿಯಾಲಿಟೀಸ್ ಇರಬೇಕು. ಯಾಕೆಂದ್ರೆ ಇವತ್ತು ಏನಾಗಿದೆ, ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದ ನಾನು ಕೂಡ ಸುಮಾರು 8-10 ಹಳ್ಳಿ ಭೇಟಿ ಮಾಡಿದ್ದೇನೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ಫಲವತ್ತಾದ ಜಮೀನುಗಳಿದೆ. ಆಮೇಲೆ ಬೆಳೆ ತುಂಬಾ ಚೆನ್ನಾಗಿದೆ. ಅಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಬಾಳೆ ತೋಟ ಇದೆ, ರೇಷ್ಮೆ ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮತ್ತು ಹಾಲಿನ ಉತ್ಪಾದನೆ ಕೂಡ ಲಕ್ಷಾಂತರ ಲೀಟರ್ ಹಾಲು ಕೊಡ್ತಾ ಇದ್ದಾರೆ. ಆಮೇಲೆ 150-200 ಅಡಿಗೆ ನೀವು ಬೋರ್ವೆಲ್ ತೆಗೆದ್ರೆ ನೀರು ಸಿಗ್ತಾ ಇದೆ. ಅದರಿಂದ ಈ ಯೋಜನೆ ಈಗ ಅಂದ್ರೆ
ಏನಾಗಿದೆ, 85% ರೈತರು ಇದಕ್ಕೆ ವಿರೋಧ ಆಗಿದ್ದಾರೆ. ಅದಕ್ಕೆ ನಾನು ನಿಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋದು ಏನು ಅಂದ್ರೆ, ಈ ಯೋಜನೆಯನ್ನ ದಯವಿಟ್ಟು ಕೈಬಿಡಿ. ಅಂದ್ರ ನಂತರ ಈ ಯಾರು ಇದಕ್ಕೆ ಒಪ್ಪಿದ್ದಾರೆ, ಯಾರು ಒಪ್ಪಿಲ್ಲ ಅನ್ನೋದನ್ನ ನೀವು ಪ್ರಕಟಣೆ ಮಾಡಿ, DC ಆಫೀಸಲ್ಲಿ ಪ್ರಕಟಣೆ ಮಾಡಿ ಮತ್ತು ಸ್ಥಳೀಯ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿ. ಈಗ ಎಷ್ಟು 500 ಜನ ರೈತರಿದ್ರೆ ಇದು ಈ ಭೂ ಸ್ವಾಧೀನಕ್ಕೆ ಎಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ಒಪ್ಪಿಲ್ಲ ಅನ್ನೋದನ್ನ ಬಹಿರಂಗಪಡಿಸಿ ಅದು ಇಶ್ಯೂ ಕ್ಲಿಯರ್ ಆಗೋಗುತ್ತೆ. ಅಂದ್ರೆ ಒಳ್ಳೆ ಕಾಂಕ್ರೀಟ್ ಎವಿಡೆನ್ಸ್ ಆಗುತ್ತೆ. ನಂತರ ಹಿಂದೆ ಏನಾಯ್ತು, ಎಲ್ಲಾ ಮುಖ್ಯಮಂತ್ರಿಗಳು, ಈ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಈ ಯೋಜನೆ ಬೇಡ ಅಂತ ರೈತರು ವಿರೋಧ ಮಾಡಿದ್ರು, ಅವರು ಅಲ್ಲಿಗೆ ಕೈ ಬಿಟ್ರು. ನಂತರ ಯಡಿಯೂರಪ್ಪನವರು ಬಂದ್ರು, ಅವರು ಕೈ ಬಿಟ್ರು. ನಂತರ ಸದಾನಂದ ಗೌಡರು ಬಂದ್ರು, ಅವರು ಕೈ ಬಿಟ್ರು. ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅವರೆಲ್ಲ ಕೈ ಬಿಟ್ರು. ನಂತರ ವಿಪರ್ಯಾಸ ಅಂದ್ರೆ ಅಂದಿನ ವಿರೋಧ ಪಕ್ಷದ ಸದಸ್ಯರು ಇಂದಿನ ಏನು ರಾಜ್ಯವನ್ನ ಸರ್ಕಾರದಲ್ಲಿದ್ದಾರೆ, ಅಂದಿನ ವಿರೋಧ ಪಕ್ಷವಾದಂತ ಕಾಂಗ್ರೆಸ್ಸೇ ಇದನ್ನ ವಿರೋಧ ಮಾಡಿದೆ. ಆ ಸಂದರ್ಭದಲ್ಲಿ ಇವತ್ತು ಈ ಜಮೀನನ್ನ ಕಿತ್ಕೊಳ್ಳೋದ್ರಿಂದ ಇದು ಕೇವಲ ಜಮೀನನ್ನ ಕಿತ್ಕೋತಾ ಇಲ್ಲ, ಅವರ ಭವಿಷ್ಯವನ್ನ, ಅವರ ಬದುಕನ್ನೇ ಕಿತ್ಕೋತಾ ಇದ್ದಾರೆ. ಯಾಕೆಂದ್ರೆ ಈಗ ಕೃಷಿ ಮಾಡತಕ್ಕಂಥವ್ರಿಗೆ ಈಗ ಆಯ್ತು, 1 ಎಕರೆಗೆ 2.5 ಕೋಟಿನೇ ಕೊಡ್ಬೋದು ಅನ್ಕೊಳ್ಳಿ. ಆ 2.5 ಕೋಟಿ ಇಟ್ಕೊಂಡು ರೈತ ಏನ್ ಮಾಡ್ತಾನೆ? ಅವನು ಕಸಬು ರೈತಾಪಿ ಕೆಲಸ. ಸೊ ಇವಾಗ ಏನಾಗುತ್ತೆ, ಅವನು ದನ ಸಾಕ್ಬೇಕು, ಹಸು ಸಾಕ್ಬೇಕು, ಕುರಿ ಸಾಕ್ತಾರೆ, ಆಡ್ ಸಾಕ್ತಾರೆ. ಈ ಜಮೀನೇ ಇಲ್ಲದೆ ಇದ್ರೆ ಅವ್ರನ್ನೇ ಹೇಗೆ ಸಾಕಾಗುತ್ತೆ? ಸೊ ಅದರಿಂದ ಇದು ಈ ಯೋಜನೆಯನ್ನ ಕೈ ಬಿಡಬೇಕು. ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ರಾಜಕೀಯನೇ ಇಲ್ಲ ಇಲ್ಲಿ. ಸುಮ್ಮನೆ ಅನ್ನೆಸೆಸರಿ ರಾಜಕೀಯದ್ದು ತರನೇಬಾರದು. ಇದು ಗ್ರೌಂಡ್ ರಿಯಾಲಿಟೀಸ್ ಏನು, ಅದಕ್ಕೋಸ್ಕರ ನಾನು ಪುನಃ ಹೇಳ್ತಾ ಇದ್ದೀನಿ, ಜಿಲ್ಲಾಡಳಿತ ಮತ್ತು ಸರ್ಕಾರ ಪಬ್ಲಿಷ್ ಮಾಡಲಿ. ಹಾಗಾದ್ರೆ ಈಗ ಬೆಂಗಳೂರಿನ ಎಕ್ಸ್ಟೆಂಡ್ ವಿಸ್ತರಣೆ ಮಾಡಬೇಕು. ಹೊರಗಿನ ರಾಜ್ಯದವ್ರಿಗೆ ಕರ್ನಾಟಕ ಅಂದ ತಕ್ಷಣ ಬೆಂಗಳೂರು ಮಾತ್ರ ಕಾಣಿಸ್ತಾ ಇದೆ. ಮೈಸೂರಿನವ್ರಿಗೂ ಕೆಲವರಿಗೆ ಅನ್ಸುತ್ತೆ ನಮ್ ಕಡೆನೂ ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತ, ರಾಮನಗರದವ್ರಿಗೂ ಅನ್ಸುತ್ತೆ ನಾವು ಕೂಡ ಸ್ವಲ್ಪ ಅಭಿವೃದ್ಧಿ ಆಗೋಣ ಅಂತ. ಅಂಡ್ ಅಭಿವೃದ್ಧಿ ಅಂತ ಬಂದಾಗ ಇಂತಹ ಕಣ್ಣೀರು, ಇಂತಹ ಫಲವತ್ತಾದ ಭೂಮಿಗಳನ್ನ ತಗೊಂಡಿರೋದು ಮೊದಲನೇ ಬಾರಿ ಅಲ್ವೇ ಅಲ್ಲ. ಎಕ್ಸಾಂಪಲ್ ನ್ಯಾಷನಲ್ ಹೈವೇಗಳ ಇತಿಹಾಸಕ್ಕೆ ತೆಗ್ತಾ ಹೋದ್ರೆ ಎಲ್ಲವೂ ಕೂಡ ಫಲವತ್ತಾದ ಭೂಮಿಲೇ ಆಗ್ತಾ ಇದೆ. ಇವಾಗ ನೋಡಿ ಏನಾದ್ರೂ ಜಲಾಶಯ ಕಟ್ತಾ ಇದಾರಾ? ಓಕೆ. ಏನಾದ್ರೂ ಇಂಡಸ್ಟ್ರೀಸ್ ಕಟ್ತಾ ಇದಾರಾ? ಓಕೆ. ಅಥವಾ ಯಾವ್ದಾದ್ರು ರೈಲ್ವೆ ಪ್ರಾಜೆಕ್ಟ್ ಬರ್ತಾ ಇದೆಯಾ, ಅಥವಾ ರೈಲ್ವೆ ವರ್ಕ್ಶಾಪ್ ಬರ್ತಾ ಇದೆಯಾ? ಸೊ ದೋಸ್ ಆರ್ ದಿ ಯಾವುದು ಪ್ರಾಜೆಕ್ಟ್ಸ್ ಆಫ್ public importance. Those are the projects of national importance. Those are the projects of state importance. ಈ ಟೌನ್ಶಿಪ್ ಇಟ್ ಇಸ್ ನಾಟ್ ಎ ಡೆವಲಪ್ಮೆಂಟಲ್. ಈಗ ಖಾಲಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ನೋಡಿ ನೀವು, ಅದು ಜನರಿಗೆ ಅವಶ್ಯ. ಈಗ ಟೌನ್ಶಿಪ್ ಸೈಟ್ ಯಾರು ಕೇಳಿದ್ದಾರೆ? ಟೌನ್ಶಿಪ್ ಯಾರು ಕೇಳಿದ್ದಾರೆ? ಈಗಿರೋ 3 ಲೇಔಟ್ ಅಲ್ಲೇ ಮೂಲಭೂತ ಸೌಕರ್ಯಗಳಿಲ್ಲ. ನಂತರ ಈಗ ಅಪಾರ್ಟ್ಮೆಂಟ್ ನೋಡಿ ನೀವು, ನಾನು ಮೊನ್ನೆ ತಿರುಪತಿಗೆ ಹೋಗ್ತಾ ಇದ್ದೆ, ಅಲ್ಲಿ ಜಸ್ಟ್ ಹೊಸಕೋಟೆ ಸುತ್ತಮುತ್ತ ಎಲ್ಲ ಖಾಲಿ ಇದೆ ಅಪಾರ್ಟ್ಮೆಂಟು. ನೀವು ಇವನ್ ಆನೇಕಲ್ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಇಲ್ಲೂ ಕೂಡ ಕುಂಬಳಗೋಡ್ ಸುತ್ತಮುತ್ತ ಅಪಾರ್ಟ್ಮೆಂಟ್ ಖಾಲಿ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ನೀವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಕಡೆ ಕೆಲವು ಬರಡು ಭೂಮಿ ಇದೆ, ಅಂದ್ರೆ ಯಾವುದೇ ಬೆಳೆ ಬೆಳೀತಾ ಇಲ್ಲ, ಅಲ್ಲಿ ಬೇಕಾದ್ರೆ ಮಾಡಬಹುದು. ಬೇಕಾದ್ರೆ ಅದು ಏನು, ಇಟ್ ಈಸ್ ನಿಯರೆಸ್ಟ್ ಟು ದಿ ಏರ್ಪೋರ್ಟ್ ಆಲ್ಸೋ. ಅದರಿಂದ ಯಾವಾಗ್ಲೂ ಅಷ್ಟೇ ಡೆವಲಪ್ಮೆಂಟ್ ಅಂದ್ರೆ ಏನು, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು. ಈಗ ಜಲಾಶಯ, ಏನೋ ಒಂದು ಜಲಾಶಯ ಕಟ್ಟಬೇಕು ಅನ್ನಿ ಆಯ್ತು, ಅದರಲ್ಲಿ 10,000 ಜನಕ್ಕೆ ಅನಾನುಕೂಲ ಆದ್ರೆ 10 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಸೊ ದೋಸ್ ಆರ್ ದಿ ಪ್ರಾಜೆಕ್ಟ್ಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಇವೆಲ್ಲ ಮಂಜುನಾಥ್ ಸರ್, ನೀವು ಆರಂಭದಲ್ಲೇ ಹೇಳಿದ್ರಿ ನಾನೊಬ್ಬ ಬಿಜೆಪಿ ಎಂಪಿ ಆಗಿ ಇದ್ರ ಬಗ್ಗೆ ಮಾತಾಡಲ್ಲ, ರೈತರ ಪರ ಕಾಳಜಿ ಇರೋರಾಗಿ ಮಾತಾಡ್ತೀನಿ ಅಂತ. ಬಟ್ ಸ್ಟಿಲ್ ದಯವಿಟ್ಟು ಕ್ಷಮಿಸಿ ಸರ್, ಯಾಕಂದ್ರೆ ಕಾಂಗ್ರೆಸ್ನವರ ಪ್ರಶ್ನೆ ಇದೆ, ಅದ್ ನಾನು ನಿಮ್ ಗಮನಕ್ಕೆ ಹಾಕ್ಲೇಬೇಕು. ಯಾಕೆ ಬಿಜೆಪಿ ಅವರ ಅಧಿಕಾರಾವಧಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ಆಗೇ ಇಲ್ವಾ? ಬಹಳ ಸುಗಮವಾಗಿ ಮಾಡ್ತಾರೆ ಅವರು. ಕೈಗಾರಿಕಾ ಕಾರಿಡಾರ್ ಮಾಡೇ ಇಲ್ವಾ? ರೈತರು ಭೂಮಿಯನ್ನ ವಶಪಡಿಸ್ಕೊಂಡೇ ಇಲ್ವಾ? ನಾವು ಮಾಡ್ತೀನಿ ಅಂದಾಗ ಯಾಕೆ ರಾಜಕೀಯವನ್ನ ತರ್ತಾರೆ? ರಾಜಕೀಯ ಹುಚ್ಚಾಟ ಅಷ್ಟೇ ಇದು. ಅನಾವಶ್ಯಕವಾಗಿ ಪೊಲಿಟಿಕಲ್ ಅಂದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಬಿಜೆಪಿ ಅವರು. ಇದು ಕಾಂಗ್ರೆಸ್ನವರ ಆರೋಪ ಸರ್, ಕಾಂಗ್ರೆಸ್ನವರ ಪ್ರಶ್ನೆ ಸರ್, ನನ್ನಲ್ಲ.
ಇವಾಗ ನಾನು ಹೇಳಿದ್ನಲ್ಲ, ಲೆಟ್ ಅಸ್ ನಾಟ್ ಬ್ರಿಂಗ್ ದಿಸ್ ಪಾಲಿಟಿಕ್ಸ್ ಅಟ್ ಆಲ್. ಈಗ KDBನೇ ತಗೊಳ್ಳಿ. KDBನಲ್ಲಿ ನೀವು ಡಾಬಾಸ್ಪೇಟೆ ಆಗ್ಬಹುದು, ಅತ್ತಿಬೆಲೆ ಆಗ್ಬಹುದು, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಹುದು, ಸುಮಾರು ಆ ಕಡೆ ಈಗ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ, ನಾನು ಡಾಬಾಸ್ಪೇಟೆ ಒಳಗಡೆ ಹೋಗಿ ನೋಡಿದ್ದೀನಿ, ಸುಮಾರು 40-50% ಇಂಡಸ್ಟ್ರಿಯಲ್ ಇದು ಸೈಟ್ಗಳನ್ನ ಅಲಾಟ್ ಮಾಡಿದಾರಲ್ಲ, ಖಾಲಿನೇ ಬಿದ್ದಿದೆ ಅದು. ಅದ್ರೊಳಗಡೆ ಹೋದ್ರೆ ಬರೀ ಕಾಂಪೌಂಡ್ ಇದೆ, ಮೂಲಭೂತ ಸೌಕರ್ಯ ಇಲ್ಲ. ಅದು ಈಗ ಯಾವುದಕ್ಕೋ ಒಂದು ಅಲಾಟ್ ಮಾಡಿದ್ರೆ, ಈಗ 5 years, ಈಗ ನೋಡಿ ಮೊನ್ನೆ ಆಂಧ್ರ ಪ್ರದೇಶ ಒಂದು ಮಾಡಿದ್ದಾರೆ, ಆಂಧ್ರ ಪ್ರದೇಶ ಗವರ್ಮೆಂಟ್ ಒಂದು ಮಾಡಿದ್ದಾರೆ, ಯಾವುದೋ ಒಂದು ಸ್ಟೀಲ್ ಕಂಪನಿಗೆ 4,000 ಎಕರೆನೋ 5,000 ಎಕರೆನೋ ಅಲಾಟ್ ಮಾಡಿದ್ದಾರೆ ಹಿಂದೆ. ಅವರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಆಗಿಲ್ಲ, ವಾಪಸ್ ತಗೊಂಡಿದ್ದಾರೆ. ಇವಾಗ ಯಾರ್ಯಾರಿಗೆ ಇದು ಅಲಾಟ್ ಮಾಡಿದೆ, ಅವರು ಏನು ಇಂಡಸ್ಟ್ರೀಸ್ ಯಾವ ಪರ್ಪಸ್ಗೆ ಅಲಾಟ್ ಮಾಡಿದೆ ಅದನ್ನ ಅವರು ಮಾಡದೇ ಇದ್ರೆ, ಎಕ್ಸಿಕ್ಯೂಟ್ ಮಾಡದೇ ಇದ್ರೆ, ಅದನ್ನು ವಾಪಸ್ ತಗೊಂಡು ಬೇರೆಯವ್ರಿಗೆ ಅಲಾಟ್ ಮಾಡಿ. ಸೊ ದಟ್ ಈಸ್ ದ ವೇ ಟು ಗೋ ಫಾರ್ವರ್ಡ್. ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಆಗ್ಬೇಕು, ಯಾಕೆ ಅಭಿವೃದ್ಧಿನ ಬಿಜೆಪಿ ಮಾಡ್ತಾ ಇದೆ? ಅಲ್ಲ, ಏನು ಅಭಿವೃದ್ಧಿ? ಸಿ, ನೋಬಡಿ ಈಸ್ ಅಗೇನೆಸ್ಟ್ ಡೆವಲಪ್ಮೆಂಟ್. ಈಗ ಇರೋದು ಫಸ್ಟ್ ಏನ್ ಖಾಲಿದೆ ಅದು ಫಿಲ್ಅಪ್ ಮಾಡಿ, ಆಮೇಲೆ ಬೇರೆ ಎಲ್ಲಿ ನಿಮ್ಗೆ ಎಲ್ಲಿ ಇದು ಫಲವತ್ತಾದ ಭೂಮಿ ಸಿಗಲ್ಲ. ನಾನು ಹೇಳಿದ್ನೆ ಅಲ್ಲ, ಈಗ ಯಾವ್ದಾದ್ರು ಜಲಾಶಯನೋ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸೋ ಆ ತರ ಆದ್ರೆ, ಅಂದ್ರೆ ರೈತರ ಈಗ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಒಂದು ಅವರ ಆಸ್ಪಿರೇಷನ್ಸ್ನು ಗಮನಕ್ಕೆ ತಗೋಬೇಕಾಗತ್ತೆ. ಈಗ ಅದಕ್ಕೆ ಹೇಳಿದ್ದು, ಈಗ ಎಷ್ಟು ಜನ ಕೊಡಕ್ ರೆಡಿ ಇದ್ದಾರೆ, ಎಷ್ಟು ಜನ ಕೊಡಕ್ ರೆಡಿ ಇಲ್ಲ, ಒಂದು ವೈಟ್ ಪೇಪರ್ ಮಾಡ್ಲಿ ಅದ್ರ ಮೇಲೆ. ಸೊ ಜನ 80% ಕೊಡಕ್ ರೆಡಿ ಇದ್ದಾರೆ ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬೇಡ. ಸುಮ್ನೆ ಅದರ್ವೈಸ್ ಸುಮ್ನೆ ಅಸಂಪ್ಷನ್ ಪ್ರಿಸಂಪ್ಷನ್ಸ್ ಅವೆಲ್ಲ ಹೆಲ್ಪ್ ಆಗೋದಿಲ್ಲ. ಸೊ ಅಗೈನ್ ಐ ಎಂಫಸೈಸ್, ಐ ಆಮ್ ಟಾಕಿಂಗ್ ಆಸ್ ಎ ಸೆನ್ಸಿಟಿವ್ ಸಿಟಿಸನ್ ಆಫ್ ದಿಸ್ ಸ್ಟೇಟ್ ಅಷ್ಟೇ. ರೈತರ ಪರವಾಗಿ ನನ್ನ ಹತ್ರ ಕೆಲವೊಂದು ಪ್ರಶ್ನೆಗಳಿದಾವೆ ಕಾಂಗ್ರೆಸ್ ಕೇಳಕ್ಕೆ. ನೀವು ನಿಮ್ಮ ಉಪಸ್ಥಿತಿಯಲ್ಲಿ ನಾನು ಈ ಪ್ರಶ್ನೆ ಕೇಳ್ತೀನಿ ಡಾಕ್ಟ್ರೆ, ಪ್ಲೀಸ್. ನಂಬರ್ 1 ವಿಚಾರ ಏನಾಗ್ತಾ ಇದೆ ಅಂದ್ರೆ, ಹರ್ಷದ್ ಕೂಳಿಗೆ ವರ್ಷದ ಕೂಳ್ ಕಳ್ಕೊಂಡ್ರು ಅನ್ನಂಗೆ ರೈತರ ಪರಿಸ್ಥಿತಿ ಆಗಬಾರ್ದು. ಇವರೇನೋ 2 ಕೋಟಿ ಕೊಡ್ತಾರೆ 3 ಕೋಟಿ ಕೊಡ್ತಾರೆ ಅಂತ ತನ್ನ ಹತ್ರ ಇರೋದ್ನೆಲ್ಲ ಕೊಟ್ಬಿಟ್ರೆ ನಾಳೆ ಏನು? ಹಾಗಾದ್ರೆ ಒಂದು. ಎರಡನೇದು, ಫಲವತ್ತಾದ ಭೂಮಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದ್ರಲ್ಲಿ ಅಭಿವೃದ್ಧಿ ಅಂತ ಎಲ್ಲಿ ಬರುತ್ತೆ? ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ರೈತರುಗಳು ಆರೋಪ ಮಾಡ್ತಾ ಇರೋದು, ನಾವಲ್ಲ. ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು. ಒಂದು, ರೈತರನ್ನ ಕನ್ವಿನ್ಸ್ ಮಾಡಿಸ್ಬೇಕು, ಒಪ್ಪಿಸ್ಬೇಕು. ಇಲ್ವಾ ಕೈ ಬಿಟ್ಬಿಡ್ಬೇಕು. ಯಾಕೆ ಇದು ಯಾವುದಕ್ಕೂ ಹೋಗ್ತಾ ಇಲ್ಲ ಅಂಡ್ ಒಪ್ಪೇ ಇಲ್ಲ, ನಾನು ನನ್ನ ಮನೆ ಜಾಗಕ್ಕೆ ಬರ್ತೀರಿ, ಟೇಪ್ ಇಟ್ಕೊಂಡು ಸರ್ವೆ ಮಾಡ್ತೀರಿ ಅಂದ್ರೆ ಅದೊಂದು ರೀತಿ ದಾರ್ಷ್ಟ್ಯತನ ಅಂತ ಅನ್ಸಲ್ವಾ? ಈ ಮೊಂಡು ಹಠ ಯಾಕೆ ಕಾಂಗ್ರೆಸ್ಗೆ ಅಥವಾ ಆಡಳಿತ ಪಕ್ಷದವ್ರಿಗೆ? ಯಾಕೆ ಆ ಜಾಗಕ್ಕೆ ಹೋಗಿ ರೈತರನ್ನ ಮಾತಾಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ? ಇವಾಗ ಇದಕ್ಕೆ ಒಂದು ಬೇಕಾದ್ರೆ ಒಂದು ಸದನ ಕಮಿಟಿ ರಚನೆ ಆಗ್ಲಿ, ಓಕೆ, ಅವರೆಲ್ಲ ಹೋಗಿ ಅದನ್ನ ಟೂರ್ ಮಾಡ್ಲಿ, ಆ ವಿಲೇಜಸ್ ಎಲ್ಲ, ಜನರ ಅಭಿಪ್ರಾಯನ ಪಡ್ಕೊಳ್ಳಿ. ಹೇಗಿದ್ರು ಸೆಷನ್ ಕೂಡ ಬರ್ತಾ ಇದೆ. ಸೊ ಯು ಟೇಕ್ ಎ ಕಾಂಕ್ರೀಟ್ ಒಪಿನಿಯನ್. ಅವರು ಯಾಕೆಂದ್ರೆ ಅದರ್ವೈಸ್ ಸುಮ್ಮನೆ ಇಲ್ಲ ಅವರು 80% ಒಪ್ಪಿದ್ದಾರೆ ಅನ್ನೋದು, ಇವರು ಇದು ಅನ್ನೋದು. ಯಾಕೆಂದ್ರೆ ಅಲ್ಲಿ ಐ ಥಿಂಕ್ ಒಂದು ವೈಜ್ಞಾನಿಕವಾದ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೋಬೇಕಷ್ಟೇನೆ. ಈಗಲೂ ಜಿಲ್ಲಾಡಳಿತಕ್ಕೆ ನಾನು ಹೇಳ್ತೇನೆ, ಈಗ ಸದ್ಯಕ್ಕೆ ಇದನ್ನ ಕೈಬಿಡಿ, ಗೊತ್ತಾಯ್ತಾ? ಇದೆಲ್ಲ ಇದು ಕರೆಕ್ಟ್ ಆಗಿ ಒಪಿನಿಯನ್ ತಗೊಳ್ಳಿ. ಈ ರೈತರ ವಿರೋಧದ ನಡುವೆ ಈ ತರ ಬಲವಂತವಾಗಿ ಇದನ್ನ ಮಾಡೋದು ಸರಿ ಇಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ರೈತರು ಸುಮಾರು 488 ಅಥವಾ 490 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾಕೆಂದ್ರೆ ಇದು ಈಗ ನಾವು ಹಿಂದೆ ಮಾಡಿದ್ದು ಅಂತ ಅವರೆಲ್ಲ ಬಿಟ್ಟಿದಾರಲ್ಲ, ನೀವು ಬಿಡಿ, ಆಸ್ ಸಿಂಪಲ್ ಆಸ್ ದಟ್. ಮತ್ತ್ಯಾಕೆ ರೆಡ್ ಝೋನಿಗೆ ತಂದು ಇಟ್ಟೋದ್ರು ಕಾಂಗ್ರೆಸ್ JDS ನವರು ಅಂತ ಪ್ರಶ್ನೆ ಕೇಳ್ತಾರೆ ಡಾಕ್ಟರ್. ಇವಾಗ ರೆಡ್ ಝೋನ್ ಯಾಕೆ ಮಾಡ್ಬಿಟ್ರಿ ನೀವು? ತೆಗೆದು ಬಿಡ್ಬೇಕಿತ್ತು ಅವಾಗ್ಲೇ ಅಂತ. ಅದಿಟ್ಟಿರೋದ್ರಿಂದಲೇ ಅವರು ಭೂಮಿ ಉಳ್ಕೊಂಡಿರೋದು. ಬಟ್ ಇನ್ ಕೊನೆ ಪ್ರಶ್ನೆ ನಿಮಗೆ, ಹೌದು ಬೇರೆ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರಿ ಡಾಕ್ಟ್ರೆ. ಕೊನೆ ಪ್ರಶ್ನೆ, ಅರಣ್ಯ ರೋಧನ ಆಗಿದೆ ರೈತರದ ಭಾಗದಲ್ಲಿ, ಒಬ್ಬರೇ ಅಳ್ತಾ ಇದ್ದಾರೆ, ಒಬ್ಬರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು, ಅದರಲ್ಲೂ ವಿರೋಧ ಪಕ್ಷ ಅಂತ ಕರೆಸ್ಕೊಳ್ಳವು, ಒಂದಿನ ಶೋ ಆಫಿಗೆ ಹೋಗ್ತಾರೆ, ಒಂದಿನ ರ್ಯಾಲಿ ಅಂತ ಮಾಡ್ತಾರೆ, ಆಮೇಲೆ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಅಮಾವಾಸ್ಯೆಗೆ ಹೋದ್ರೆ ಅವ್ರು ಮಾತಾಡದೆ ಇನ್ನೊಂದ್ಸಲ ಹುಣ್ಮೆಗೆ. ವಿರೋಧ ಪಕ್ಷದವ್ರು ಈಗಲಾದ್ರೂ ಅಲರ್ಟ್ ಆಗ್ಬೇಕಲ್ವಾ? ರೈತರ ಪರ ನಿಂತ್ಕೋಬೇಕಲ್ವಾ? ಏನ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು? ಇಂಡೈರೆಕ್ಟ್ ಆಗಿ ಒಪ್ಪಿಗೆ ಅಥವಾ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾರಾ?
ಇಲ್ಲ ಸಿ ಎಲ್ಲಾದ್ರೂ ಅದು ನಿರಂತರವಾಗಿ ನಡೀತಾ ಇದೆ. ಒಂದು ಮಧ್ಯ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಅನ್ನೋದಕ್ಕಿಂತ ಈಗ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಮೆಜಾರಿಟಿ ಒಪಿನಿಯನ್ ಕೊಡಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಟೌನ್ಶಿಪ್ ಈಸ್ ನಾಟ್ ಎ ಪ್ರಾಜೆಕ್ಟ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಡಾಕ್ಟ್ರೆ. ಓಕೆ, ಚಂದ್ರಶೇಖರ್ ಅವರೇ, ಈ ಟೌನ್ಶಿಪ್ನ ಅಗತ್ಯತೆ ಬಗ್ಗೆ ಎಷ್ಟು ತನಕ ಮಾತಾಡ್ತಾ ಇದ್ವಿ. ಬೆಂಗಳೂರು ದೊಡ್ಡದಾಗಬೇಕು ಅಂದರೆ ಹೌದು ಟೌನ್ಶಿಪ್ ಅಗತ್ಯ ಇದೆ, ಅಭಿವೃದ್ಧಿ ಹೆಸರಲ್ಲಿ ಟೌನ್ಶಿಪ್ ಬೇಕೇ ಬೇಕು ಅಂತ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ನನಗೆ ಒಂದು ಹೇಳಿ, 80% ಜನ ಒಪ್ಕೊಳ್ದೆ 20% ಜನ ಒಪ್ಕೊಂಡ್ರೆ ಅದು ಸಕ್ಸಸ್ಫುಲ್ ಟೌನ್ಶಿಪ್ ಆಗಕ್ಕೆ ಸಾಧ್ಯನಾ? ಇದನ್ನು ಇನ್ನೊಂಥರ ನೋಡೋದಕ್ಕೆ ನಾನು ನಿಮಗೆ ಕೇಳ್ಕೊತೀನಿ. ಈಗ 2100ನೇ ಇಸ್ವಿ ಅಲ್ಲಿವರೆಗೆ ನಾವು ಯೋಚನೆ ಮಾಡಬೇಕು. ಒಂದು ಬ್ಯಾಕ್ಗ್ರೌಂಡ್ ಇಸ್ ಫ್ಯೂಚರ್ ಯೋಚನೆ ಮಾಡಬೇಕು. ಸೊ ಅದಕ್ಕೆ ಇನ್ನು 74 ವರ್ಷ ಇದೆ. ನಾವು 74 ವರ್ಷಕ್ಕೆ ಹಿಂದೆ ಹೋದರೆ 1952 ಅಥವಾ 1951 ಹೋದರೆ ಬೆಂಗಳೂರು ಪಾಪ್ಯುಲೇಷನ್ ಅವಾಗ 7.25 ಲಕ್ಷ ಇತ್ತು. ಇವತ್ತು ಗ್ರೇಟರ್ ಬೆಂಗಳೂರು ಪಾಪ್ಯುಲೇಷನ್ ತೊಗೊಂಡ್ರೆ ನಾವು ಹೆಚ್ಚು ಕಡಿಮೆ 1,40,00,000 ಇರ್ಬೋದು. ಅಂದರೆ 20 ಪಟ್ಟು ಬೆಳೆದಿದ್ದೀವಿ. ಈಗ 1,40,00,000 ಇರುವಂಥ ಸಿಟಿ ಇನ್ನೂ 20 ಪಟ್ಟು ಬೆಳಿಬೇಕಂದ್ರೆ ಇರೋ ಜಾಗದಲ್ಲಿ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಅವಕಾಶ ಮಾಡಬೇಕಂದ್ರೆ ನಾವು ಇನ್ನು ಪ್ಲ್ಯಾಂಡ್ ಆ್ಯಂಡ್ ಆರ್ಗನೈಸ್ಡ್ ಮ್ಯಾನರ್ ನಾವು ಪಾಕೆಟ್ಸ್ ಆಫ್ ಲ್ಯಾಂಡ್ ಏನಿದೆ ಅದು ಫರ್ಟೈಲ್ ಇರ್ಬೋದು, ಬರ್ಡ್ ಭೂಮಿ ಇರ್ಬೋದು, ವಿ ಹ್ಯಾವ್ ನೋ ಚಾಯ್ಸ್. ಬಟ್ ಮತ್ತೆ ನಾವು ಅದನ್ನು ಬಿಡುಗಡೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿ ನಾನು ಕೇಳ್ತಿರೋ ಪ್ರಕಾರ ಅಥವಾ ನೋಡ್ತಿರೋ ಪ್ರಕಾರ ಟೌನ್ಶಿಪ್ ಬೇಡ ಅಂತ ಹೇಳೋರು ಕಡಿಮೆ. ಅವ್ರಿಗೆ ರೀಸೆಟಲ್ಮೆಂಟ್ ಪ್ಯಾಕೇಜ್ ಏನಿದೆ ಅದರಲ್ಲಿ ವ್ಯತ್ಯಾಸ ಇದೆ. ಈಗ ಸರ್ಕಾರದಿಂದ ಒಂದು ಅಮೌಂಟ್ ಫಿಕ್ಸ್ ಆಗಿರುತ್ತೆ, ಪರ್ಸೆಪ್ಷನ್ ಅವರು ರೈತರ ಮೈಂಡಲ್ಲಿ ಅದ್ರ ವ್ಯಾಲ್ಯೂ ಇನ್ನೊಂದಿರುತ್ತೆ. ಅಂಥ ಟೈಮ್ನಲ್ಲಿ ಈಗ ಬೇರೆ ಈಗ ನಾವು ಒಂದೇ ಅಲ್ಲ ಟೌನ್ಶಿಪ್ ಮಾಡ್ತಾ ಇರೋದು ಇಡೀ ದೇಶದಲ್ಲಿ. ತಪ್ಪಿಲ್ಲ ಅಲ್ವಾ ಸರ್? ಇವ್ರು ಕೊಡೋ 1 ಎಕರೆ ಕೊಟ್ಟು ನನ್ನ ಕೈಲಿ ಒಂದು ಸೈಟು ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದಾಗ ನನ್ನ 1 ಎಕರೆ ನಾನು ಯಾಕೆ ಮಾರಬೇಕು? ಸೊ ಇದಕ್ಕೆ ಉತ್ತರವನ್ನು ಬಹುಶಃ 2006ರಲ್ಲಿ ಪ್ರಾಜೆಕ್ಟ್ ಫಸ್ಟ್ ಟೈಮ್ ನೋಟಿಫೈ ಆದಾಗ ಅವ್ರಿಗೆ ಡೆವಲಪ್ ಲ್ಯಾಂಡ್ನಲ್ಲಿ ಒಂದು ಪರ್ಸೆಂಟೇಜ್ ಶೇರ್ ಮಾಡುವಂಥ ಇದು ಪ್ರಾವಿಷನ್ ಇತ್ತು. ಸೊ ಅದನ್ನೇ ನಾವು ರಿವಿಸಿಟ್ ಹಿಂದಕ್ಕೆ ಹೋದರೆ ಅದರಲ್ಲೇ ತುಂಬ ಯೋಚನೆ ಮಾಡಿದ್ದ ಇದು ಪ್ರಾಜೆಕ್ಟ್ ಅವತ್ತಿನ ದಿವಸಕ್ಕೆ. ಈಗಲೂ ಅಷ್ಟೇ ಡೆವಲಪ್ಮೆಂಟ್ ಅಂದರೆ ಒಬ್ಬರು ಅಳ್ತಾ ಇರೋದು ಮತ್ತೊಬ್ಬರು ನಗ್ತಾ ಇರೋದಲ್ಲ, ಈಕ್ವಲ್ ಪಾರ್ಟ್ನರ್ಸ್ ಗೌರ್ಮೆಂಟ್ ಮತ್ತು ಜನ. ದಾರಿಗಳಿದೆ, ಎಕ್ಸಾಂಪಲ್ಸ್ ಇದೆ, ನಾವು ನೋಡ್ಬೇಕಷ್ಟೇ. ಓಕೆ, ಬರ್ತೀನಿ ಸರ್. ನಾನು ನಿಮ್ಮ ಹತ್ರ ಒಂದು ರೈತ ಮುಖಂಡರು ಬಿಡದಿಯಿಂದ ಸಿದ್ದರಾಜು ಅಂತ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಸಿದ್ದರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್. ಏನು ಭೂಮಿ ಕೊಡೋಕೆ ಒಪ್ಕೊಳ್ಳೋರ ನೀವು ಅಥವಾ ವಿರೋಧ ವ್ಯಕ್ತಪಡಿಸೋರ? ಒಪ್ಕೊಳ್ಳೋರು ಮೇಡಮ್. ಭೂಮಿ ಕೊಡಕ್ ರೆಡಿ ಇದ್ದೀರಿ? ನಿಮ್ ಭೂಮಿ ಸರ್ವೆ ಆಯ್ತಾ? ಹೌದು ಮೇಡಮ್ ಅವರೇ, ನಾವು ಸರ್ವೆ ಆಗಿಲ್ಲ. ಅವರು ನಿನ್ನೆ ಸರ್ವೆಗೆ JMCಗೆ ಅಂತ ಕಳಿಸಿದ್ರು. ಮಾತಾಡಿ. ಇವ್ರೇನು ಮಾಡಿದ್ರು, ವಿರೋಧ ಪಕ್ಷದವರು ಗ್ಯಾಂಗ್ ಕಟ್ಕೊಂಡು ಬಂದು ನಮ್ಮ ಜಮೀನ್ ಹತ್ರ ಬಂದು ಅಬ್ಜೆಕ್ಷನ್ ಮಾಡಿದ್ರು. ಅಲ್ಲ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕಪಕ್ಕದ ಹಳ್ಳಿ? ಅದಕ್ಕೆ ನಾವೇನ್ ಹೇಳಿದ್ರು, ನಮ್ಮ ಜಮೀನ್ ನಾವು. ಅಲ್ಲ ಸಿದ್ದರಾಜ್ ಅವರೇ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕ? ಇವಾಗ ನಮ್ದು ಹಳ್ಳಿಯರಲ್ಲ, ಹಳ್ಳಿಯರು ಅವರೇ ನಿಮಗೆ ವಿರೋಧ ಪಕ್ಷದವ್ರ ಈಗ? ಹೌದು, ಇವಾಗ ನಮ್ಗೆ ಆಪೋಸಿಟ್ ಅಂದ್ರೆ ವಿರೋಧ ಪಕ್ಷದವ್ರೆ ಅಲ್ವಾ? ಚೆನ್ನಾಗಿದೆ ಇದೊಂಥರ. ಓಕೆ, ಹೇಳಿ ಸರ್, ಎಷ್ಟು ಎಕರೆ ಹೋಗುತ್ತೆ ಇವಾಗ ನಿಮ್ದು? ಈ ರೀತಿಯಾಗಿ ಅವ್ರು ಟೌನ್ಶಿಪ್ ಮಾಡಕ್ ಬಂದ್ರೆ ನಿಮ್ದು ಎಷ್ಟು ಎಕರೆ ಹೋಗುತ್ತೆ? ಮೇಡಮ್ ಅವರೇ, ನಮ್ಮ ಅಣ್ಣ ತಮ್ಮದಿರೋದು 9 ಎಕರೆ ಇದೆ. ಸರಿ. ನಮ್ಮ ಪಕ್ಕದಲ್ಲಿ 7.5 ಎಕರೆ ಇದೆ. ಇನ್ನೊಂದು 11 ಎಕರೆ ಇದೆ. ಅಲ್ಲ ಸರ್, ಈಗ ಆಯ್ತು, ಭೂಮಿ ಕೊಡ್ತೀರಿ, ಕೈ ತುಂಬಾ ದುಡ್ಡು ಬರುತ್ತೆ, ವರ್ಷದ ಕೂಳ್ ಕಳ್ಕೊಂಡಂಗಾಗಲ್ವಾ? ಮಕ್ಳಿಗೆ ಹಿಂಗೆ ಯಾಕೆ ಮಾರಕ್ ಒಪ್ಕೊಂಡಿದ್ದೀರಿ ನೀವು? ಕುತೂಹಲ ಕೇಳ್ತಾ ಇದ್ದೀನಿ. ನೀವು ಕೊಡದಲ್ಲ ಇರಿ ಅನ್ನೋದು ನನ್ನ ವಾದ ಅಲ್ವೇ ಅಲ್ಲ, ಅದು ನಿಮ್ಮ ಡಿಸಿಷನ್. ಅದು ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ವಾ ಮೇಡಮ್ ಅವರೇ? ಅಥವಾ ದಾಯದ ಕಲಹ ಇದೆಯಾ ಮೇಡಮ್ ಅವರೇ? ಇವಾಗ ಒಂದು 92ನೇ ಇಸ್ವಿಲಿ ಒಂದು ಬೋರ್ ಹಾಕ್ಸ್ತೆ.
6 ಕುಂಟೆ ಜಮೀನು ಕಳ್ಕೊಂಡೆ. ಹಾಂ ಇವಾಗ ಅದರಿಂದ ಇವಾಗ ನೀರು ಬರ್ತಾ ಇಲ್ಲ. ಹಾಂ ಇವಾಗ ನಾವು 1.5 ಎಕರೆ ಜಮೀನಿದೆ ನಮ್ಮದು. ಸರಿ. ಇವಾಗ ಅದರಿಂದ ನಾನು 10 ರೂಪಾಯಿ ನಾನು ತಿಂತಾ ಇಲ್ಲ. ಹಾಂ ಸೊ ಅದಕ್ಕೆ ಭೂಮಿ ಇವಾಗ ಕೊಡ್ತೀರಾ? ಜಮೀನು ಮಾರಬೇಕು ಅಂತ ಇದ್ದೀನಿ, ನಾನು ಮಾರಿದ್ದೀನಿ ಆಲ್ರೆಡಿ, ದುಡ್ಡು ತಗೊಳ್ಳಿದ್ದೀನಿ, ಕೊಡ್ತೀವಿ. ಎಷ್ಟು ಎಕರೆಗೆ ಎಷ್ಟು ಸರ್? 2 ಕೋಟಿಯಾ? 2 ಕೋಟಿ 20 ಲಕ್ಷ. 2 ಕೋಟಿ 20 ಲಕ್ಷ. ಈಗ ಅಕ್ಕಪಕ್ಕದವರು ಸ್ವಲ್ಪ ಜಾಸ್ತಿ ಮಾಡಿ ಒಂದು 6-7 ಕೊಡಿ ಅಂತ ಇದ್ರಲ್ಲ, ಅವ್ರ ಜೊತೆ ಸೇರಿದ್ರೆ ನಿಮ್ಗೂ ಹಣ ಜಾಸ್ತಿ ಬರ್ತಿರ್ಲಿಲ್ವಾ? ಅಟ್ಲೀಸ್ಟ್ 3 ಪಟ್ಟು ಜಾಸ್ತಿ ಆಗದಲ್ಲ ಮೇಡಮರೇ. ಇವಾಗ ಇವಾಗ ಅಕ್ಕಪಕ್ಕದವ್ರು ಹೇಳ್ತಾರೆ, ಅಲ್ಲಲ್ಲ 100 ಕೋಟಿ ಕೊಟ್ರು ನಾನು ಕೊಡಲ್ಲ ಅಂತಾರೆ. ಇವಾಗ ಅವರು ಜಮೀನ್ದಾರರು, ಇವಾಗ ನಮ್ಮ ಹತ್ರ ಜಮೀನು ಇರೋದಿಷ್ಟೇ. ಓಕೆ ಸಿದ್ದರಾಜ್ ಅವರೇ, ಒಂದು ಸಿಂಪಲ್ ಪ್ರಶ್ನೆ. ಇವಾಗ ಅದ್ರ ದೇಶ ನಾವು ಮಾರಬೇಕು. ಹಸು ಸಾಕೊಂಡಿದ್ದೀರಾ? ಕುರಿ ಮೇಕೆ ಏನಾದ್ರು ಹೇಳಿ. ಸಾಕೊಂಡಿದ್ದೀರಾ? ಹಸು ಇದು ಏನಿಲ್ಲ. ನಾವು ಇಲ್ಲಿಂದ ಜಿಗಣಿಲಿ ಇರೋದು. ನಮಗೆ 1.5 ಎಕರೆ ಜಮೀನು ಬಂದಿದೆ. ಇವಾಗ ಮಕ್ಕಳು ಎಜುಕೇಶನ್ ಮಾಡಿಸಿದ್ದೀನಿ. ಮಕ್ಕಳು ಇಲ್ಲಿ ಬಂದು ಜಮೀನು ನೋಡ್ಕೊಳ್ಳೋ ಅಂತ ಮಕ್ಕಳಲ್ಲ. ಓಕೆ ಓಕೆ, ಬಂದೇ ಇರಿ ನಾನು ನಿಮ್ಮ ಹತ್ರ. ಶ್ವೇತಾ ಅವರೇ, ಏನ್ ಹೇಳ್ತೀರಿ? 80% ಜನ ಒಪ್ಪಿದ್ದಾರೆ, 20% ಜನ ತಗದೆ ತೆಗಿತಾ ಇದ್ದಾರೆ. ಆ 20% ಅಲ್ಲಿ ನೀವಿದ್ದೀರಾ? 20% ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ವೆ ಮಾಡ್ಬೇಕಾಗಿರೋದು ಸರ್ಕಾರ. ಸರ್ ಹೇಳ್ತಾ ಇದ್ರು ಏನಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ, ನನ್ನ ಜಮೀನಲ್ಲಿ ನನ್ನ ಮಕ್ಳು ಅವ್ರ ಮಕ್ಳು ಯಾರೋ ಮಾಡಕ್ಕಾಗಲ್ಲ ಅಂದ್ರೆ ನಾವೆಲ್ಲ ಅನ್ನನೇ ತಿನ್ಬೇಕು. ಸೊ ನಮ್ ಭೂಮಿ ಬೇಕೇ ಬೇಕು, ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರ ಹಸು ಸಾಕ್ಲಿಲ್ಲ, ಎಲ್ಲೋ ಇದ್ದೀನಿ ಎಲ್ಲೋ ಇರ್ತೀನಿ. ಕೆಲವೊಬ್ರು ಹಣವನ್ನ ಜಾಸ್ತಿ ಮಾಡಿದ್ರೆ ನನ್ನ ಭೂಮಿ ಕೊಡಕ್ ರೆಡಿ ಇದ್ದೀನಿ ಅಂತ ವಾಯ್ಸ್ ಬರ್ತಾ ಇದೆ ಶ್ವೇತಾ. ಅದು ಅವ್ರ ಇಷ್ಟ, ಅವ್ರು ಕೊಡ್ಲಿ ಮ್ಯಾಮ್. ನಾವ್ ಇದ್ದೀವಲ್ಲ, ನೀವು ಸರ್ವೆ ಮಾಡಿಸಿ ಯಾರ್ ಭೂಮಿ ಕೊಡಲ್ಲ ಅವ್ರದ್ ಮಾತ್ರ ಬಿಟ್ಬಿಡಿ ಅಂತಾನೆ ನಾವು ಕೇಳ್ತಾ ಇರೋದು. ನಾವು ನಂಬಿರೋದು ಕೃಷಿನೇ. ನನ್ ದೇಶ ಇರೋದು ಕೃಷಿ ಪ್ರಧಾನ ದೇಶ. ನನ್ ದೇಶ AICT ದೇಶ ಅಲ್ಲ. ಅದಾಗಿ ನಾವು ಕೃಷಿನೇ ಮಾಡ್ಬೇಕು, ರೈತರಾಗೆ ಇರ್ಬೇಕು, ನನ್ ಮಕ್ಳು ರೈತರಾಗೆ ಇರ್ಬೇಕು, ನಾವು ಹಸು ಮೇಯಿಸ್ಲೇಬೇಕು. ಹಂಗಾಗಿ ಅವ್ರು ಇಷ್ಟ ಮ್ಯಾಮ್. ನಾನು ಅವ್ರು ಹೇಳ್ತಿದ್ರು ವಿರೋಧ ಪಕ್ಷ ಅಂತ. ಇಲ್ಲಿ ರಾಜಕೀಯ ಏನು ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಅಂದ್ರೆ ಅವ್ರ ಹತ್ರ ಮಾತಾಡ್ಕೋಬೋದಲ್ವಾ? ನಾವು ರೈತರಷ್ಟೇ, ನಾವು ರೈತರೇ ಆಗಿ ಉಳಿಬೇಕು ಅಷ್ಟೇ. ರೈತ ಧರ್ಮ ಉಳಿಬೇಕು. ರೈತ ಮಹಿಳೆ, ನಾನೊಬ್ಬ ರೈತರ ಮಗಳು. ಇದೊಂದು ನನ್ಗೆ ಬೆಳಗ್ಗೆ ಡಿಬೇಟ್ ಅಂದಾಗ ನನ್ನ ತಲೆಗೆ ಈ ವಿಷಯ ಹೋಯ್ತು, ಹಂಗಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರೆ ನೀವು ಒಪ್ಕೋಬೇಕು ಅಂತಲೂ ಅಲ್ಲ. 1 ಎಕರೆಗೆ 2 ಕೋಟಿ 20 ಲಕ್ಷ ಕೊಡ್ತೀವಿ ಬಿಡದಿ ರೈತರಿಗೆ ಅಂತ ಮಾತಾಡ್ತಾ ಇದಾರಲ್ವಾ? ಅಲ್ಲಿ ಅതെಂಗೆ ಅಷ್ಟು ದುಡ್ಡು ಕೊಡ್ತಾ ಇದ್ದಂಗೆ ಮುಗಿತು ಕತೆ. ಭೂಮಿಗೂ ನಿಮ್ಗೂ ಸಂಬಂಧ ಇಲ್ಲ. ಭೂಮಿ ತಗೊಂಡವರು ರಾಜ, ನಿಮ್ ಕೈಲಿ ಹಣ ಬರುತ್ತೆ ಅಷ್ಟೇ, ಖಾಲಿ ಮಾಡೋ ತನಕ ನೀವು ಆರಾಮಾಗಿರ್ಬೋದು. ಯಾಕೆ ಹಿಂಗ್ ಮಾಡಬಾರ್ದು? ಈಗ ಒಬ್ಬೊಬ್ರು 6 ಕೋಟಿ ಕೊಡಿ, 7 ಕೋಟಿ ಕೊಡಿ, ಜಾಸ್ತಿ ಕೊಟ್ರೆ ನಾನು ರೆಡಿ ಇದ್ದೀನಿ ಭೂಮಿ ಕೊಡಕ್ಕೆ ಅಂತಾರಲ್ಲ. ಈಗ ಕೊಡೋದು ತಗೊಳ್ಳೋದು ಬೇಡವೇ ಬೇಡ. ಟೌನ್ಶಿಪ್ ಅಂದ್ರೇನು? ಲೇಔಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ, ಸೈಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ. ರೈತರು ಭೂಮಿ ಕೊಟ್ಟು ಬರ್ಬಾದ್ ಆಗಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ಮನ್ನು ತಗೊಳ್ಳಿ ಅಂತ ಯಾಕೆ ಕೇಳಬಾರ್ದು? ಏನಂತೀರಿ ಸರ್? 1 ಎಕರೆಗೆ 40 ಕುಂಟೆ ಬರುತ್ತೆ. ಸೊ 30-40 ಸೈಟ್ ಅಂದ್ರೂ 28ರಿಂದ 29 ಸೈಟ್ ಮಾಡ್ಕೋಬಹುದು ನಾವು. ಅದರಲ್ಲಿ ಈಗ ಸಾಮಾನ್ಯ ಲೇಔಟ್ಗಳನ್ನ ಹೆಂಗ್ ಮಾಡ್ತಾರೆ ಅಂದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಭೂಮಿಗೆ ದುಡ್ಡು ಕೊಟ್ಟು ತಗೊಳ್ಳೋದು ಆಮೇಲೆ ಅವ್ರ ಕೆಲಸ ಮುಗೀತು ಅಂತಲ್ಲ. ಬಿಸ್ನೆಸ್ ಪಾರ್ಟ್ನರ್ ಆಗೋಣಪ್ಪ, ನಾನು ಅದನ್ನ ಒಂದು ಏನಂತಾರೆ ರಿಯಲ್ ಎಸ್ಟೇಟ್ ಅಥವಾ ಲೇಔಟ್ ಮಾಡ್ತೀನಿ, ಬಂದಿದ್ರಲ್ಲಿ ನೀನ್ ಅರ್ಧ ತಗ, ನಾನು ಅರ್ಧ ತಗೊಳ್ತೀನಿ. 28 ಸೈಟ್ ಬಂದ್ರೆ ನಿಮಗೆ ಎಷ್ಟು ಸಿಕ್ತು, ಸರ್ಕಾರಕ್ಕೆ ಎಷ್ಟು ಹೋಯ್ತು? ಯಾಕೆ ಈ ತರ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಅಥವಾ ನಮ್ಮನ್ನ ಹಿಂಗ್ ಕನ್ಸಿಡರ್ ಮಾಡಿ ಅಂತ ಬಿಡದಿ ಭಾಗದ ರೈತರು ಕೇಳಬಾರ್ದು? ಒಳ್ಳೆ ಅವಕಾಶ ಮ್ಯಾಮ್, ನೀವ್ ಹೇಳಿದ್ ಕರೆಕ್ಟ್. ಬಿಸ್ನೆಸ್ ಪಾರ್ಟ್ನರ್ ಆಗ್ಬಿಟ್ರೆ ಹಾಲ್ ಕುಡಿಯೋದೆಲ್ಲಿಂದ, ಅನ್ನ ತಿನ್ನೋದೆಲ್ಲಿಂದ, ರೈತರೇ ಉಳಿಬಾರ್ದು ಅನ್ನೋದಾ? ಮಾರಿ ಅಂತ ಹೇಳ್ತಾ ಇಲ್ಲ. ಅಲ್ಲ, 2 ಕೋಟಿಗೆ ನಿಮ್ಮ ಭೂಮಿ ಮಾರಿ ಅಂದಾಗ ನಮಗೆ ನಮ್ ಭೂಮಿ ತೆಗೆದ ತಕ್ಷಣ ನಮ್ಮನ್ನು ಬರ್ಬಾದ್ ಮಾಡಬೇಡಿ, ನೀವು ನಮಗೂ ಆ ಭೂಮಿಗೆ ಸಂಬಂಧ ಇಲ್ಲ ಅನ್ನೋಂಗ್ ಮಾಡಬೇಡಿ, ನಮ್ಮನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ಳಿ ಅಂತ ಹೇಳಿ. ಅವಾಗ ಏನಾಗುತ್ತೆ, ಯಾರು ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ. ವಾಟ್ ಯು ಸೇ ಸರ್? ರಿಯಲ್ ಎಸ್ಟೇಟ್ ನಡೆಯೋದೇ ಹಿಂಗೆ, ಲೇಔಟ್ಗಳು ನಡೆಯೋದೇ ಹಿಂಗೆ.
ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ ಬಿಡಿ ರೈತ. ಮ್ಯಾಮ್ ಈಗ ನಮ್ ಭೂಮಿನೇ ನಮ್ಗೆ ಬಿಡ್ತಿಲ್ಲ ಅಂದ್ಮೇಲೆ ಇನ್ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೋತಾರ? ನಮ್ಮಂತ ಮೂರ್ಖರು ಯಾರು ಇಲ್ಲ. ಬಿಡದಿ ಭಾಗದವ್ರ ಪ್ರಶ್ನೆ ಇತ್ತು ನೋಡಿ, ರಾಜ್ಯ ಸರ್ಕಾರ ಅವಾಗ ಏನ್ ಮಾಡುತ್ತೆ ನೋಡೋಣ. ಏನು ಮಾಡಲ್ಲ ಅಷ್ಟೇ. ತಗೋಬೇಡಿ ಸರ್, ಭೂಮಿ ತಗೋಬೇಡಿ, ನಮ್ಮನ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ, ನೋಡೋಣ ಅವಾಗ. ಆಯ್ತು ನಾನು ಭೂಮಿ ಕೊಡ್ತೀನಿ ಅಂತ ಬರ್ತೀನಿ ರೀ. ಈಗ ಎಸ್ KT ಗಂಗಾಧರ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತಾ ಇದ್ರಿ ನೀವು, ಹೆಂಗಿದೆ ಸರ್ ಈ ಪ್ಲಾನು? ಯಾಕೆ ಹಿಂಗ್ ಮಾಡಬಾರ್ದು? ರೈತರು ಭೂಮಿ ಕೊಟ್ಟು ಕಳ್ಕೊಳ್ಳೋಕ್ಕಿಂತ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಲಿ ಬಿಡಿ, ಸರ್ಕಾರಕ್ಕೆ ಅವಾಗ ಬಿಸಿ ತುಪ್ಪ ಆಗುತ್ತಾ ಅದು? ಈಗ ತಾವು ಮಾತಾಡ್ಸಿದ್ದು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡ್ಸಿದ್ರಿ. ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡುವಾಗ ಅವರು ಒಬ್ಬ ಸಂಸತ್ ಸದಸ್ಯರಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವಿಜ್ಞಾನಿಯಾಗಿ ಮಾತಾಡಿದ್ರು. ಅಲ್ಲಿ ಅವರ ಮಾತಿನಲ್ಲಿ ಒಂದು ಸ್ಪಷ್ಟ ಆಯ್ತು. ಆಮೇಲೆ ತಾಯಿ ಈಗ ಮಾತಾಡ್ತಿದಾರಲ್ಲ ಅವರೇ ಆಗ್ಲಿ, ಇನ್ನೊಬ್ಬರು ಮಹಿಳೆಯರು ಅವರು ಮಾತಾಡಿದ್ರು, ಆ ತಾಯಿನೂ ಮಾತಾಡಿದ್ರು. ಯಾತಕ್ಕಾಗಿ ಇಷ್ಟೊಂದು ಬಹಳ ಜನ ನಿರಾಶೆಯಿಂದ ಬಂಡಾಯ ಬೀಳಲಿಕ್ಕೆ ಮೂಲ ಕಾರಣ ಸರ್ಕಾರದ ಧೋರಣೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹೇಳ್ತೀನಿ, ನಮ್ಮ ಪ್ಲಾನಿಂಗ್ ಎಕ್ಸ್ಪರ್ಟ್ ಚಂದ್ರಶೇಖರ್ ಅವ್ರಿಗೆ ಹೇಳ್ತೀನಿ, ಅಭಿವೃದ್ಧಿಯನ್ನ ಯಾವುದೇ ಕಾರಣಕ್ಕೂ ನಾವು ವಿರೋಧ ಮಾಡಲ್ಲ. ಆದ್ರೆ ಅಭಿವೃದ್ಧಿ ಕೂಡಲೇ ಯಾವ ರೀತಿಯ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ. ಅಭಿವೃದ್ಧಿ ಮಾಡುವಾಗ ಆ ಸ್ಥಳೀಯ ಜನರನ್ನ ಒಳಗೊಂಡ ಹಾಗೆ ಮಾಡುವ ಅಭಿವೃದ್ಧಿ, ಅದು ಲೋಕ ಕಲ್ಯಾಣಾರ್ಥ. ನಾಳೆ ಬರಬಹುದಾದಂತ ಯಾರೋ ಬಂಡವಾಳ ಹೂಡಿಕೆದಾರನಿಗೆ ಮಾಡ್ತಕ್ಕಂಥದ್ದು ಅದು ಮಲ್ಟಿನ್ಯಾಷನಲ್ ಕಂಪನಿಗಳ ಧೋರಣೆ, ಯಾವನೋ ಬಂದು ಹಾಕ್ಲಿ ಅಂತ. ಈಗ ಬಿಡದಿ ಭಾಗದಲ್ಲಿ ಮಾಡ್ತಿರ್ತಕ್ಕಂಥ ಯೋಜನೆ ಮುಂದೆ ಬರಬಹುದಾದಂತಹ ನಾಗರಿಕರಿಗೆ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿನೇ ಹೊರತು ಆ ಹಳ್ಳಿಯ ಜನಕ್ಕೆ, ಆ ದುಡಿಯುವ ಜನಕ್ಕೆ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ, ಅಲ್ಲಿ ಅವರ ನಾಗರಿಕತೆಯನ್ನ, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನ, ಅವರ ಆರೋಗ್ಯವನ್ನು, ಆ ಅಭಿವೃದ್ಧಿಯ ಪ್ರಶ್ನೆನೇ ಇಲ್ಲ ಅಲ್ಲಿ ಮೇಡಮ್. ಬಹಳ ನೇರವಾಗಿ ಹೇಳ್ತೀನಿ ನಾನು. ಕೆಲವರು ಕೊಟ್ಬಿಡ್ತೀನಿ ತಪ್ಪಾಪ. ನಾನು ಮೊನ್ನೆ ಚಳವಳಿಗೆ ಹೋದಾಗ ಸರ್ ನಾವು ಕೊಡ್ತೀವಿ ಅನ್ನೋರ ಹತ್ರ ಸಭೆ ಬಂದು ಮಾತಾಡಿ ಸಾರ್, ನಾನು ಅಲ್ಲೇ ನಿಲ್ಲಿಸ್ತೆ, ಕಾರ್ ನಿಲ್ಲಿಸಿ ಅವ್ರ ಜೊತೆನೂ ಮಾತಾಡಿದೆ. ಅವರು ಕೂಡ ಸಾರ್ ನಾವು ಕೊಡ್ಬೇಕು ಅಂತ ಅಲ್ಲ, ಅದ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಜೊತೆಗೆ ಆ ರೆಡ್ ಝೋನ್ ಬಂದಿರೋದ್ರಿಂದ ನಾವು ಮಾರಾಟ ಮಾಡಂಗಿಲ್ಲ, ಬಂಡವಾಳ ಬೇರೆ ಹಾಕೊಂಡು ಅಲ್ಲಿ ಬರಂಗಿಲ್ಲ. ಆ ರೀತಿಯ ಒಂದು ಶಾಸನಬದ್ಧವಾದಂತ ಆಂಟಿ ಫಾರ್ಮರ್ ಆಕ್ಟ್ ಅನ್ನು ತಂದಿದ್ದಾರೆ. ರೈತ ವಿರೋಧಿ ಕಾಯ್ದೆ ಅದು ರೆಡ್ ಝೋನ್ ಅನ್ನತಕ್ಕಂಥದ್ದು. ರೆಡ್ ಝೋನ್ ಅಂದ್ರೆ ಏನು ಅಂದ್ರೆ ಪಾಣಿ ಒಳಗೆ ಎಂಟ್ರಿ ಬಂದ್ಬಿಡುತ್ತೆ ಮೇಡಮ್. ಇದು ಸರ್ಕಾರದ ಅಭಿವೃದ್ಧಿ ಯೋಜನೆಗೆ ಅಳವಡಿಸಲಾಗಿದೆ ಅಂದ್ರೆ ಅದು ಅಷ್ಟೇ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆಗಲ್ಲ, ಅವನು ಬ್ಯಾಂಕ್ ಅಲ್ಲಿ ಸಾಲ ಸಿಕ್ಕದಿಲ್ಲ, ಆಮೇಲೆ ಅವನು ಏನು ಅಲ್ಲಿ ಬೆಲೆ ಮಠ ಕಚ್ಚಿದ್ರೆ ಯಾವತ್ ಕೆಡುತ್ತಾರೆ ಅನ್ನೋ ಭಯ. ಭೂಮಿ ನನ್ ಕೈಲಿ ಮಾಡಕ್ ಆಗಲ್ಲ ಅಂತ ಮಾರದ್ ಬೇಡ ಸರ್. ಭೂಮಿನೇ ನನ್ಗೆಲ್ಲ ಸರ್ವಸ್ವ, ಅದೇ ನನಗೆ ಕೂಳ ಹಾಕಿ ಹೊಟ್ಟೆಗೆ ಅಂದಾಗ ಅದನ್ನ ಮಾರ್ತೀನಿ ಅಂದಾಗ ಅದು ನೆಕ್ಸ್ಟ್ ಆಪ್ಷನ್ ಮಾತಾಡ್ತೀನಿ ನಾನು. ಇದಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೇಳ್ತೀನಿ, ಮಂಜುನಾಥ್ ಅವರೇ, ಈಗ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಒಂದೇ ಮಾಡಿ ಮೊದಲು ಶಾಸನಬದ್ಧವಾಗಿ ಆ ರೆಡ್ ಝೋನ್ ಇಂದ ಮುಕ್ತಿಗೊಳಿಸ್ಬಿಡಿ ಆ ಏರಿಯಾನ. ಆಮೇಲೆ ಬರ್ತದೆ ನೀವೇನೋ ಯೋಜನೆ. ಈಗ ರೈತರ ಲೇಔಟ್ಗಳೇ ಖಾಲಿ ಬಿದ್ದಿರುವಾಗ, ಕಳೆ ಬೆಳೀತಿರುವಾಗ, ಅದು ಗ್ರೇಟರ್ ಬೆಂಗಳೂರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಿರ್ವಹಣೆ ಮಾಡಿ. ಎಕ್ಸಾಕ್ಟ್ಲಿ ರೈಟ್, ಸೇಮ್ ಪಾಯಿಂಟ್ ನಾನು ರೈಸ್ ಮಾಡಿದ್ದೆ ಸರ್. ಎಕ್ಸಾಕ್ಟ್ಲಿ ರೈಟ್, ಬಂದೆ ಸರ್ ನನ್ನ ಹತ್ರ. ಬಿಡದಿಯಲ್ಲಿ ಬಂದು ಟೌನ್ಶಿಪ್ ಮಾಡಿ ಇದನ್ನ ಒಂದು ಗಲೀಜಾಗಿ ಬಿಡೋದ್ರ ಬದಲು ಈಗ ಮುಕ್ತ ಮಾಡ್ಬಿಡಿ ರೈತರಿಗೆ. ಅಲ್ಲಿಗೆ ಬಂದಾಗ ನಗರ ಬೆಳೆದು ಹತ್ತಿರಕ್ಕೆ ಬಂದ್ಬಿಡಪ್ಪ. ಬೆಂಗಳೂರು ಬಿಟ್ರೆ ಕರ್ನಾಟಕದಲ್ಲಿ ಬೇರೆ ಶಹರಗಳೆಲ್ಲ ನಾನು ಉಸಿರುಗಟ್ಟು ಪರಿಸ್ಥಿತಿ ಬಂದಾಗ ಬನ್ನಿ ಅಂತ. ಎಕ್ಸಾಕ್ಟ್ಲಿ ರೈಟ್ ಸರ್, ಬಂದೆ ನಿಮ್ಮ ಹತ್ರ. ಚಂದ್ರಶೇಖರ್ ಅವರೇ, ಸರ್ ನೋಡಿ, ನನಗೆ ಒಂದು ಸಿಂಪಲ್ ಆಗಿ ನನಗಿರೋ ಅನುಮಾನ ಕೇಳ್ತೀನಿ. ಹೌದು, ಇಂತಹ
ಟೌನ್ಶಿಪ್ ಎಲ್ಲ ಮಾಡ್ತೀವಿ ಅಂತ ಬಂದಾಗ ಜನರ ಒಪ್ಪಿಗೆಯೂ ಕೂಡ ಮ್ಯಾಟರ್ ಆಗುತ್ತೆ. 80 and 20% ಅಂತ ಬರುತ್ತೆ. ಇಲ್ಲಿ ಇವ್ರುಗಳು ಹೇಳ್ತಾರೆ 80% ಜನ ಒಪ್ಪಿಲ್ಲ ಅಂತ, 20% ಜನ ಮಾತ್ರ ಒಪ್ಕೊಂಡಿದ್ದಾರೆ ಅಂತ. ಸರ್ಕಾರ ಅದನ್ನ ಉಲ್ಟಾ ಹೇಳ್ತಾ ಇದೆ. ಸೊ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗೊತ್ತಿಲ್ಲ. ಹಿಂಗಿದ್ದಾಗ ಸರ್ಕಾರಗಳು ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಬೇಕು ಈ ವಿಚಾರದಲ್ಲಿ? ಈಗ ನಮ್ಮ BDI ಲಿಮಿಟ್ ಅಂಡ್ ಆ ರೂಲ್ಸ್ ಇರೋದು ನಿಜನಾ? 80-20% ಕನ್ಸೆಂಟ್ ಬೇಕು. ಹಾ, ಪ್ಲೀಸ್ ಗೋ ಹೆಡ್. ನಮ್ಮ BDI ಲಿಮಿಟ್ಸ್ನಲ್ಲಿ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಮಾಡ್ತಾ ಇದ್ದಾರೆ. ದಟ್ ಈಸ್ ನಮ್ಮ ನೈಸ್ ರೋಡ್ನ ಕಂಪ್ಲೀಷನ್, ನೈಸ್ ರಿಂಗ್ ರೋಡ್ ಅಂತ ಏನು ಹೇಳ್ತೀವಿ, ಅರ್ಧ ರಿಂಗ್ ಅಷ್ಟೇ. ಪೂರ್ತಿ ರಿಂಗ್ ಆಗೋದಕ್ಕೆ ಇನ್ನೊಂದು 50% ರೋಡ್ ಇದೆ. ಈಗ ಅದರ ಹೆಸರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. ಅಲ್ಲಿ ರೈತರಿಗೆ ಚಾಯ್ಸ್ ಕೊಟ್ಟಿದ್ದಾರೆ, ನಿಮಗೆ ಕ್ಯಾಶ್ ಕಾಂಪನ್ಸೇಷನ್ ಅಥವಾ ಈ ಥರ ಡೆವಲಪ್ಡ್ ಲ್ಯಾಂಡ್ನಲ್ಲಿ ಕಾಂಪನ್ಸೇಷನ್. ಸೊ ರೈತರಲ್ಲಿ ಈಗ ಬಿಡದಿನಲ್ಲೂ 2 ಥರ ಜನ ಇರ್ಬೋದು. 3ನೇವ್ರು ಇರ್ಬೋದು, ನಮ್ಗೆ ಏನು ಬೇಡ ಅನ್ನೋರು ಇರ್ಬೋದು. ಬಟ್ ಅದು ಬಿಟ್ಟು ಕ್ಯಾಶ್ ಕಾಂಪನ್ಸೇಷನ್ಗೆ ರೆಡಿ ಇರೋರು ಇರ್ತಾರೆ. ಲ್ಯಾಂಡ್ ಕಾಂಪನ್ಸೇಷನ್, ಡೆವಲಪ್ ಲ್ಯಾಂಡ್ ಅದು ಇರ್ತಾರೆ. ಅದು ಅವಕಾಶ ಕೊಟ್ಟರೆ ಪ್ರಾಬಬ್ಲಿ ಅದು 80% ಅಚೀವ್ ಮಾಡೋದು ಆಗತ್ತೆ. ಸೊ ಲ್ಯಾಂಡ್ ಕಾಂಪನ್ಸೇಷನ್ ಸ್ವಲ್ಪ ಹಿತವಾಗಿದೆ ಕಿವಿ ಕೇಳಿಸ್ಕೊಳ್ಳೋಕ್ಕೆ ಅಂತ ಸರ್. ದುಡ್ಡಿನ ಕೊಡು ತಗೊಳ್ಳೋಕ್ಕಿಂತ ಲ್ಯಾಂಡ್ ಕಾಂಪನ್ಸೇಷನ್ ಸ್ವಲ್ಪ ಹಿತವಾಗಿದೆ ಕಿವಿ ಕೇಳಿಸ್ಕೊಳ್ಳೋಕ್ಕೆ. ಬರ್ತೀನಿ ನಾನು ನಿಮ್ಮ ಹತ್ರ. ಬಸವರಾಜ್ ಅಂತ ಬಿಡದಿ ಭಾಗದಿಂದಲೇ ಮತ್ತೊಬ್ರು ರೈತರು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಭೂಮಿ ಕೊಡ್ತೀರಾ ಸರ್ ತಾವು? ಹೇಳಿ ಮೇಡಮ್. ಮೇಡಮ್ ಭೂಮಿ ನಾವು ಕೊಡ್ತೀವಿ ಅಂತ ನಾವು ಅವ್ರ ಹತ್ರಕ್ಕೇನು ಹೋಗಿಲ್ಲ. ಅವ್ರು ಕೇಳಿದರೆ ನಾವು ಕೊಡ್ತೀವಿ ಅಂತ ರೆಡಿ ಇದೀವಿ. ಆದರೆ ನಮ್ಮ ಅಮೌಂಟ್ ಬೇಡಿಕೆ ಇದೆ, ಇನ್ನು ಬೇಡಿಕೆ ಬೇಜಾನಿದೆ. ಅದು ಪ್ರಕಾರ ಬಂದರೆ ನಾವು ಕೊಡ್ತೀವಿ. ಕುಂತಿಲ್ಲ. ಅಲ್ಲ ಬೇಜಾನ್ ಅಂದ್ರೆ ಎಷ್ಟು ಅಂತ ಮೇಡಮ್. ಇವಾಗ ಈ ಘಟ್ಟೆಯಲ್ಲಿ ಇಲ್ಲಿಂದ ನಮಗೆ 3 ಕಿಲೋ ಮೇಡಮ್, ಒಂದು ನಿಮಿಷ, ಇಲ್ಲಿಂದ ನಮಗೆ 3 ಕಿಲೋಮೀಟರ್ ಈ ಘಟ್ಟೆನ್ನು ಅಂತ ರೆಸಾರ್ಟ್ ಅಂತ ಇದೆ. ಅದ್ರಲ್ಲಿ ಬಂದು ಇವಾಗ 12 ಕೋಟಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, 12 ಕೋಟಿ ಕೊಟ್ಟಿದ್ದಾರೆ ಅಲ್ಲಿ. ನಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ಲಿ ಅಂತ ನಾವು ಇಟ್ಟಿದ್ದೀವಿ. ಅದು 12 ಕೋಟಿ. ಇವಾಗ ಈ ಘಟನೆ ಎಷ್ಟಿದೆ? 12 ಕೋಟಿ ಇದೆ. 12 ಕೋಟಿ ಕೊಡ್ಲಿ ಅಂತ ನಾವು, ಯಾರು ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮಗೆ ಇವಾಗ ಕೊಡೋಕ್ಕೆ ನಾವು ಹೋಗಿ ಭೂಮಿ ಕೊಡ್ತೀವಿ ಬನ್ನಿ ತಗೊಳ್ಳಿ ನಮ್ಗೆ ಅರ್ಜೆಂಟು ಅದು ಅಂತ ನಾವು ಈ ಬೇಡಿಕೆ ಯಾರಿಗೂ ಇಕ್ಕಿಲ್ಲ. ಅವ್ರವ್ರಿಗೆ ಭೂಮಿ ಕೊಡ್ರಿ ಅಂತ ಹೇಳಿರೋದಕ್ಕೆ ನಾವು ರೆಡಿ ಮಾಡಿ ಇದು ಕೊಟ್ಟಿದ್ದೀವಿ ಪೇಪರ್. ಬಟ್ ನಮ್ಗೆ 12 ಕೋಟಿ ಕೊಡ್ಲಿ ಅಂತ ನಮ್ಮ ಬೇಡಿಕೆ. ಅವಾಗ ಯಾಕಂದ್ರೆ 2 ಕೋಟಿ ಕೊಟ್ಬಿಟ್ಟು ಏನ್ ಎತ್ಕೊಡೋದು ನಾವು? ಕರೆಕ್ಟ್. ನನ್ಗೆ ಒಂದು ವಾಸ್ತವ ಗೊತ್ತಾಗಬೇಕಿತ್ತು ನಿಮ್ಮಿಂದ ಬಸವರಾಜ್ ಅವರೇ. ನಾನು ನಿಮ್ಮ ಊರಿಗೆ ಬಂದಿದ್ದೆ, ನಿಮ್ಮ ಹಳ್ಳಿಗೆ ಬಂದಿರಲಿಲ್ಲ. ಬಟ್ ಬಿಡದಿಯ ಕೆಲವು ಕಡೆ ಓಡಾಡಿದ್ದೀನಿ. ಬಟ್ ನನಗೆ ಸಿಕ್ಕವರೆಲ್ಲ ಏನು ಅಂದ್ರೆ, ನಾವು ಭೂಮಿ ಕೊಡಕ್ ರೆಡಿ ಇಲ್ಲ, ಸುತಾರಾಮ್ ರೆಡಿ ಇಲ್ಲ, ಕೊಟ್ಟಿಗೆ ತುಂಬಾ ಹಸ ಕಟ್ಕೊಂಡಿದೀನಿ, ತೋಟದ ತುಂಬಾ ತೆಂಗಿನ ಮರ ತುಂಬಾ ತೆಂಗಿನಕಾಯಿಗಳು ನಳಿಸ್ತಾ ಇದಾವೆ, ಇವನ್ನೆಲ್ಲ ಬಿಟ್ಟು ಹೋಗೋಣ, ಎಲ್ಲಿಗೆ ಹೋಗೋಣ, ಬೆಂಗಳೂರಲ್ಲಿ ಹೋಗಿ ಏನ್ ಮಾಡೋಣ ಅಂತ ಕೇಳ್ತಾ ಇದ್ರು. ನಂದೇ ತೋಟ, ನನ್ನ ತೋಟದಲ್ಲೇ ಇದ್ದೀವಿ. ನನ್ನ ಪ್ರಶ್ನೆ, ನಂದೇ ತೋಟ, ಅಡಿಕೆ ಮರ, 100ರಲ್ಲಿ 80% ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಸುದ್ದಿ ರಾಜ್ಯ ಸರ್ಕಾರ ಕೊಡ್ತಾರೋ ಡೇಟಾ ಹೌದಾ ಮೇಡಮ್? 80 ಪ್ರಕಾರ ಒಪ್ಪಿಲ್ಲ, ಕಮ್ಮಿ ಒಪ್ಪಿದ್ದಾರೆ. ಅಂದ್ರೆ ನಮ್ದು ಅಲ್ಲಿ ದಾರಿ ಇಲ್ಲ, ಹಳ್ಳ ಕೆರೆ ಇದೆ, ಕೆರೆ ಮಗ್ಲೇ ನಮ್ಮ ಜಮೀನಿದೆ. ಅಷ್ಟೇ. ಮೇನ್ ರೋಡಲ್ಲಿ ನಮ್ದು ಜಮೀನ ಒಳಗಡೆ ಇದೆ. ಅದಕ್ಕೆ ಏನ್ ಮಾಡ್ತೀವಿ, ಇವಾಗ 12 ಕೋಟಿ ಕೊಟ್ರೆ ಕೊಡ್ತೀವಿ ಅಂತ ನಾವು ಯಾವತ್ತು TVಗೆ ಇದಕ್ಕೆ ಎಲ್ಲ ಬಂದವರೆಲ್ಲ ಇವತ್ತು ಜಾಯ್ನ್ ಆಗಿರೋದು. ಇವಾಗ ಲೈವಲ್ಲಿ ಮಾತಾಡ್ತಾ ಇದೀವಿ. ನಮ್ಗೆ 12 ಕೋಟಿ ಕೊಟ್ರೆ ನಾವು ಜಮೀನ್ ಕೊಡಕ್ ರೆಡಿ. ಓಕೆ. ಸೊ ಈಗ ನಾವು 3 ತರ ಇಲ್ಲ ಅಂದ್ರೆ ರೈತರನ್ನ ಭಾಗದಲ್ಲಿ ನೋಡ್ತಾ ಇದೀವಿ. ನಾವು ಏನು ಸೇನ್ ಮಾಡಲ್ಲ. ಬಸವರಾಜ್ ಅವರೇ, ನಾನು ಹೇಳ್ತಾ ಇರೋದು ಸರಿನಾ ಅಂತ ನೀವೇ ಉತ್ತರ ಕೊಟ್ಬಿಡಿ. 3 ರೀತಿಯ ರೈತರು ನೋಡ್ತಾ ಇದ್ವಿ, ಒಪಿನಿಯನ್ ಇಟ್ಕೊಂಡಿರೋರ್ನ. ಒಂದು, ಹೇಳಿ ಮೇಡಮ್, ಸುತಾರಾಮ್ ನಾನ್ ಭೂಮಿ ಕೊಡಲ್ಲ, ನನ್ನ ಅಜ್ಜಿಯ ಅಸ್ಥಿ ಅಥವಾ ಅವರ ಶವ ಸಂಸ್ಕಾರ ಇಲ್ಲೇ ಆಗಿದೆ, ಗೋರಿ ತಗೊಂಡ್ ತಲೆ ಮೇಲೆ ಇಟ್ಕೊಂಡು ಹೋಗೋಣ, ಇದಕ್ ಹಣ ಕಟ್ತಾರ, ಅವರು ಬೆಲೆ ಕಟ್ತಾರ ಅಂತ ಕೇಳುವ ರೈತರಿದ್ದಾರೆ. 100 ಕೋಟಿ ಕೊಟ್ರು ಕೊಡಲ್ಲ, 2 ಕೋಟಿ 3 ಕೋಟಿ ಎಲ್ಲ 100 ಕೋಟಿ ಕೊಟ್ರು ಕೊಡಲ್ಲ ಅಂತ ಕೇಳೋರು ಇದ್ದಾರೆ. ಇದು ಮಾಡಿದ್ವಿ ಮೇಡಮ್. ಇನ್ನು ಕೆಲವರು ಅದರಲ್ಲಿ 2ನೇ ಭಾಗ ನೀವು ಬರ್ತೀರಿ. 2 ಕೋಟಿ 3 ಕೋಟಿಗೆಲ್ಲ ಆಗಲ್ಲ, ನಮ್ಮದೇ ಆದ ಜಮೀನಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರಲ್ಲಿ 12 ಕೋಟಿ 13 ಕೋಟಿ ಎಕರೆಗಿದೆ, ಬೇಕಾದ್ರೆ ಬರ್ಲಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಸ್ವಲ್ಪ ಇವರು ಏನಂತಾರೆ, ಬಾರ್ಗೇನ್ ಮಾಡ್ಲಿ, ಏನಂತೀರಿ, ಬಾರ್ಗೇನ್ ಮಾಡ್ಲಿ, ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇನ್ನೊಬ್ರು ಆಲ್ರೆಡಿ ಹಣವನ್ನು ಇಸ್ಕೊಂಡಿದ್ದಾರೆ, 2 ಕೋಟಿನ 2 ಕೋಟಿ 20 ಲಕ್ಷನೂ ಇಸ್ಕೊಬಿಟ್ಟಿದ್ದಾರೆ ಜನ ಅಲ್ವಾ? ಹೌದು. ಸೊ ಇವಾಗ ನೀವು 2 ಕೋಟಿ ಬದಲಾಗಿ 12 ಕೋಟಿ ಕೊಟ್ರೆ ಭೂಮಿ ಕೊಡ್ತೀರಾ?
ಹೌದು, ನಾವು ಕೊಡ್ತೀವಿ. ಓಕೆ, ನಾನು ಶ್ವೇತಾ, ನಿಮ್ಮೂರಿನ ಭಾಗದ ಹೆಣ್ಮಕ್ಳೇ ರೈತ ಮಹಿಳೆ ಒಬ್ರು ಸ್ಟುಡಿಯೋಗೆ ಬಂದಿದ್ರು, ಅವ್ರ ಹತ್ರ ಮಾತಾಡ್ತಾ ಇದೆ. ಶ್ವೇತಾ ಅವರೇ, ರಿಯಲ್ ಎಸ್ಟೇಟ್ ಹೆಂಗ್ ನಡೆಯುತ್ತೆ ಅಂದ್ರೆ, ಯಾರೊಬ್ಬ ಬಿಲ್ಡರ್ ಬಂದು ನಿಮ್ಮ ರೈತನ ಹತ್ರ ಭೂಮಿ ಖರೀದಿ ಮಾಡ್ತಾರೋ, ಖರೀದಿ ಮಾಡಿ ಅವ್ರು ಹಣ ಕೊಡಲ್ಲ, ಬಿಸ್ನೆಸ್ ಪಾರ್ಟ್ನರ್ ಆಗಪ್ಪ ಅಂತ ಕೇಳ್ತಾರೆ. 1 ಎಕರೆಯಲ್ಲಿ 20-25 ಸೈಟ್ ಆದ್ರೆ 12-13 ಬಂದಿದ್ದು ಬೆಲೆ ನಿನಗೆ, ಇನ್ನುಳಿದಿದ್ದು ನನಗೆ ಅಂತ. ಯಾಕೆ ಇದೊಂದು ಚೆಕ್ಮೇಟ್ ನೀವು ಸರ್ಕಾರಕ್ಕೆ ಇಡಬಾರ್ದು? ಆ ಭಾಗದ ರೈತರು ಬಿಸ್ನೆಸ್ ಪಾರ್ಟ್ನರ್ ಆಗ್ತಿರಲ್ರಿ ಗೌರ್ಮೆಂಟ್ ಜೊತೆಗೇನೆ. 12 ಕೋಟಿ ಎಲ್ಲೋ ಆಯ್ತು ಅವಾಗ? ಸೈಟ್ಗಳು ಬಂತಲ್ಲ. ಕರೆಕಟ್ಟಾಗಿದೆ. ಏನ್ ಶ್ವೇತಾ ಅವರೇ, 3 ಭಾಗ ಆಯ್ತು ನಿಮ್ಮಲ್ಲಿ ಇವಾಗ. ಮುಂಚೆ 2 ನಾವು ಕೇಳ್ತಾ ಇದ್ದಿದ್ದು, ಒಂದು ಹಣ ತಗೊಂಡಿದ್ದೀವಿ ನಾವು ಭೂಮಿ ಕೊಡ್ತೀವಿ ಅಂತ, ಇನ್ನೊಬ್ರು ಕೊಡಲ್ಲ ಅಂತ ಇದ್ರು. ಬಟ್ ಮತ್ತೊಂದು ಭಾಗ ನೆಗೋಷಿಯೇಟಿವ್ ನಿಂತ್ಕೊಂಡಿದ್ದಾರೆ ಅವ್ರಿಗೆ. ಅದು ನೆಗೋಷಿಯೇಟಿವ್ ನಿಂತಿರೋದು ಯಾರು ಅಂದ್ರೆ ಈ 2.5 ಕೋಟಿ ಒಪ್ಪಿಗೆ ಇಲ್ಲ ಅನ್ನೋರು ಇರ್ಬೋದು. ಅಂದ್ರೆ ನಾವು ಭೂಮಿ ಕೊಡಲ್ಲ ಅನ್ನೋ ಭಾಗ 80% ಅವರು ನಾವು ಖಂಡಿತವಾಗಿ ಭೂಮಿ ಕೊಡಲ್ಲ. ಈ 25-30% ಅಲ್ಲಿ ಇದಾರಲ್ಲ, ಅವ್ರು ನೆಗೋಷಿಯೇಬಲ್ ಅಲ್ಲಿ ಇರ್ಬೋದು ಮ್ಯಾಮ್. ಅದಿಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ 2.5 ಕೋಟಿ ಅವ್ರಿಗೆ ಸಮಾಧಾನ ಇಲ್ಲ ಇರ್ಬೋದು, ಅವ್ರಿಗಿನ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅದು ಇದ್ದೇ ಇರುತ್ತಲ್ವಾ. ಬಟ್ ಈಗ 80% 20% ಅಂತ ಸರ್ ಹೇಳ್ತಾ ಇದ್ರಲ್ಲ, ರೂಲ್ಸ್ ಪ್ರಕಾರ 80 ಜನ ಒಪ್ಕೊಂಡಿದ್ರೆ ಇನ್ನು 20 ಜನ ನೀವು ಕನ್ವಿನ್ಸ್ ಆಗ್ಲೇಬೇಕಾಗುತ್ತೆ. ಸರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದು ಅಣೆಕಟ್ಟಿನ ಪಕ್ಕ ಟೌನ್ಶಿಪ್ ಮಾಡ್ಬೋದಾ? 15 ಲಕ್ಷ ಮರ ಕಡ್ದ್ಬಿಟ್ಟು ಟೌನ್ಶಿಪ್ ಮಾಡ್ಬೋದಾ? ಲಕ್ಷಾಂತರ ಹಸುಗಳನ್ನೆಲ್ಲ ಓಡಿಸ್ಬಿಟ್ಟು ಟೌನ್ಶಿಪ್ ಮಾಡ್ಬೋದಾ? ರೇಷ್ಮೆ, ಹಾಲು, ಕೃಷಿ, ತೆಂಗು ಎಲ್ಲ ನಂಬ್ಕೊಂಡಿರೋ ಜೀವನ ಹಾಳು ಮಾಡಿ ಟೌನ್ಶಿಪ್ ಮಾಡ್ಬೋದಾ? ಹಂಗಂದ್ರೆ ಬೆಂಗಳೂರಲ್ಲಿ 20% ಕನ್ನಡಿಗರು ಓಡಿಸ್ಬಿಟ್ಟು ಮಾಡಿ ಸರ್, ಕರ್ನಾಟಕದ ಹೆಸರೇ ಚೇಂಜ್ ಮಾಡ್ಬೋದಲ್ವಾ? ಕನ್ನಡಿಗರೇ ಇಲ್ಲ ಅಂತ ಮಾಡ್ಬೋದಲ್ವಾ? ನೀವು ಹೇಳಿದ್ರೆ ಅವಾಗಲೇ ಅಂದ್ರೆ ಯಾರ್ದೋ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಅಂತ. ಫ್ಯೂಚರ್ಗೆ ಹೋಗಿ ನಾನು ಪ್ರೆಸೆಂಟ್ನೆಲ್ಲ ಹಾಳು ಮಾಡ್ಕೊಬಿಡ್ಬೇಕಾ ಸರ್? ಇದು ಯಾವ ನ್ಯಾಯ? ಇಷ್ಟು ಪ್ರಕೃತಿ, ಇಷ್ಟು ಪರಿಸರ ನನಗೆ ನಾನು ಕಲ್ತಿರೋ ವಿದ್ಯೆ ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಕಾಡು ನಾಶ ಮಾಡಿ ನಾಡು ಬೆಳೆಸಿ. ಯಾವ ರೀತಿ ಬೆಳೆಸೋದು ಸರ್? ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಭಾವನಾತ್ಮಕವಾಗಿ ಹೋಗೋದಾದ್ರೆ, ನನ್ನ ಮನೆ ಭೂಮಿಯನ್ನ ನಾನು 1 ಅಡಿಯಷ್ಟು ಬಿಟ್ಕೊಡಲ್ಲ ಅಂತಾನೆ ಎಲ್ಲಾ ರೈತರು ಮಾತಾಡೋದು. ಹೌದು. ಬಟ್ ಇದ್ರ ಜೊತೆಗೆ ಲಾಜಿಕ್ ಆಗಿ ನಾನು ಮಾತಾಡ್ಬೇಕು ಅಂದ್ರೆ, ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಲ್ಲ, ಮಾಡ್ಲಿ ಮ್ಯಾಮ್, ನಾವು ಅಭಿವೃದ್ಧಿ ವಿರೋಧಿ ಅಲ್ಲ, ಮಾಡಿ. ಯಾವ್ದಾದ್ರು ಬರಡು ಭೂಮಿ, ಈಗ ಒಂದೇ ಮ್ಯಾಮ್ ಎಕ್ಸಾಂಪಲ್ ನಾನು ಹೇಳೋದು, ಬೆಂಗಳೂರು ಸುತ್ತಮುತ್ತ 20 ಕೆರೆಗಳಿದ್ದು. ಈಗ ನಮ್ ಕೈಲಿ ಒಂದೇ ಒಂದು ಕೆರೆ ಸೃಷ್ಟಿ ಮಾಡಕ್ಕಾಗುತ್ತಾ? ಹೌದು, ಟೌನ್ಶಿಪ್ ಎಲ್ಲಾದ್ರೂ ಮಾಡ್ಬೋದು, ಎಷ್ಟಾದ್ರೂ ಬಿಲ್ಡಿಂಗ್ ಕಟ್ಬೋದು. ನಮ್ ಕೈಲಿ ಒಂದೇ ಒಂದು ನದಿ ಸೃಷ್ಟಿ ಮಾಡಕ್ಕಾಗುತ್ತಾ? ನಮ್ಗೆ ಕಾವೇರಿ ನದಿ ಬಿಟ್ರೆ ಬೇರೆ ನೀರಿಗೆ ಬೇರೆ ದಾರಿನೇ ಇಲ್ಲ. ಹಂಗಾಗಿ ಅದನ್ನ ಬಿಟ್ಟು ನಾವೇನಾದ್ರೂ ಮಾಡ್ಬೋದಾ? ಅಂದ್ರೆ ಪ್ರಕೃತಿ ನಾಶ ಮಾಡಿ ಅದನ್ನ ಮತ್ತೆ ಸೃಷ್ಟಿ ಮಾಡಕ್ಕಾಗಲ್ಲ. ಈ AICT, ಕಾಂಕ್ರೀಟು ಅವೆಲ್ಲ ನಾವು ಎಲ್ಲಾದ್ರೂ ಮಾಡ್ಬೋದಲ್ವಾ? ನಾನು ಇದೊಂದೇ ನನ್ನ ಪ್ರಶ್ನೆ ಇರೋದು, ಯಾವುದೇ ಕಾರಣಕ್ಕೂ ಪ್ರಕೃತಿ ನಾಶ ಮಾಡ್ಬೇಡಿ. ಅದ್ರಿಂದ ತಾನೇ ನಾವು ಬದುಕಕ್ ಸಾಧ್ಯ. ನಾವು ನೀರ್ ಎಲ್ಲಿ ತರ್ಬೋದು? ಕಾವೇರಿ ನೀರು ಮುಗ್ದೋಯ್ತು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೋದು? ಚಂದ್ರಶೇಖರ್ ಸರ್, ಈ ರೀತಿಯ ಲ್ಯಾಂಡ್ ಅನ್ನ ತಗೊಳ್ಬೇಕಾದ್ರೆ ಸರ್ಕಾರಗಳು ರೈತರ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ 100 ಅಲ್ಲ 200 ಸಲ ಮಾತುಕತೆ ನಡೆಸಿದ್ರು ಕಡಿಮೆನೆ. 100-200 ಸುತ್ತಿನ ಮಾತುಕತೆ ಆದ್ರೂ ಕೂಡ ಇಲ್ಲಿ ಮಾತಾಡಕ್ ರೆಡಿ ಇಲ್ಲ. ಬಟ್ ನಾನು ಎಲ್ಲ ನಿರ್ಧಾರ ತಗೊಳ್ತೀನಿ ಅನ್ನೋದು ಕೂಡ ಲೀಗಲ್ ಆಗಿ ನೋಡೋದಾದ್ರೆ ಅದ್ರೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಲ್ವಾ ಸರ್? ಇದು ಅವೇರ್ನೆಸ್ ಕೊಡಬೇಕು ನನ್ನ ಪ್ರಕಾರ. ಈ ಅವೇರ್ನೆಸ್ ಏನಂದ್ರೆ, ಈಗ ಈಗ ಬೆಂಗಳೂರು ಎಕಾನಮಿ ಏನು ಯಾವ್ದ್ರ ಮುಖಾಂತರ ಓಡ್ತಾ ಇದೆ ಅಂದ್ರೆ, IT ಸೆಕ್ಟರಿಂದ ಹೆಚ್ಚಿಗೆ ಓಡ್ತಾ ಇದೆ. ಅದೊಂದೇ ಅಲ್ಲ, ಬಟ್ ಹೆಚ್ಚಿಗೆ ಓಡ್ತಾ ಇದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸುಮಾರು 2.5 ಲಕ್ಷ ಜಾಬ್ಸ್ ಇದೆ. ವೈಟ್ ಫೀಲ್ಡ್ನಲ್ಲಿ ಡಬಲ್ 5 lakhs. ನಮ್ಮ ರಿಂಗ್ ರೋಡ್ ಕಾರಿಡಾರ್ ಏನಿದೆ, ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳು, ಅಬೌಟ್ 17 ಲಕ್ಷ ಕೆಲಸಗಳು ಅಲ್ಲಿ ಸೃಷ್ಟಿಯಾಗಿದೆ. ಸೊ ಅದರಿಂದಾಗಿ ಬ್ಯಾಂಗ್ಳೂರ್ನವರು ಬೆಳೆದಿದ್ದಾರೆ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬೆಳೆದಿದೆ, ಎಲ್ಲ ಬೆಳೆದಿದೆ. ಈಗ ಬಿಡದಿ ಟೌನ್ಶಿಪ್ನಲ್ಲಿ ಏನು 9640 ಎಕರೆ ಇದೆ, ಅದರಲ್ಲಿ ಇದರ 2ರಷ್ಟು ಕೆಲಸಗಳನ್ನ ಸೃಷ್ಟಿ ಮಾಡಬಹುದು, ಅವಕಾಶ ಇದೆ. ಮತ್ತೆ ಇದು ನಾನ್ ಪೊಲ್ಯೂಟಿಂಗ್ ಇದು ಯಾವುದೋ ಜಾಬ್ಸ್ಗಳಿದು. ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು, ಪೊಲ್ಯೂಷನ್ ಆಗುತ್ತೆ, ನೀರಿದೆ, ಅದು ತಪ್ಪು. ನಾನ್ ಪೊಲ್ಯೂಟಿಂಗ್ ಇದು ಟೌನ್ಶಿಪ್ ಅಂದರೆ ಇದು ಬೆಸ್ಟ್ ಆಫ್ ದ ಸಿನಾರಿಯೋ. 1. 2, ನಮ್ಮ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬರ್ತಾ ಇದೆ. ಅದು ಈ ಕಡೆ ನಮ್ಮ ಕನಕಪುರ ರೋಡ್ನಲ್ಲಿ ಬರೋ ಚಾನ್ಸ್ 99% ಇದೆ. ಏರ್ಪೋರ್ಟ್ ಬಂದು ಜನಗಳೆಲ್ಲ ಅವ್ರವ್ರು ಇರೋ ಕಡೆನೇ ಇದ್ರೆ, ಮತ್ತೆ ಈಗ ಇರೋ ಟ್ರಾಫಿಕ್ ಅಲ್ಲದೆ ಇನ್ನೂ ಹೆಚ್ಚಿಗೆ ಇರೋ ಕನಕಪುರ ರೋಡು, ಮೈಸೂರು ರೋಡು ನಾವು ಓಡಾಡೋದಕ್ಕೆ ಆಗೋದಿಲ್ಲ. ಅದ್ರ ಬದಲಿಗೆ ಏರ್ಪೋರ್ಟ್, ಹೊಸ ಏರ್ಪೋರ್ಟ್ಗೆ ಕಾಂಪ್ಲಿಮೆಂಟ್ರಿ ಆಗಿ, ಪೂರಕವಾಗಿ ಅಲ್ಲೇ ಟೌನ್ಶಿಪ್ ಬರೋದಾದ್ರೆ
ಬ್ಯಾಂಗ್ಳೂರ್ ಎಕಾನಮಿ ಇವತ್ತೇನಿದೆ ಇನ್ ದ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಥವಾ ಟ್ರಿಲಿಯನ್ಸ್ ಆಫ್ ಡಾಲರ್ ಅದು ಡಬಲ್ ಆಗ್ಬೋದು. ಮತ್ತು ಟ್ರಾಫಿಕ್ಗೆ ಈಗ ಇರೋ ಬೆಂಗಳೂರಿನ ಬಿಯಾಂಡ್ ಅ ಪಾಯಿಂಟ್ ನಾವು ಇಂಪ್ರೂವ್ ಮಾಡೋದು ಕಷ್ಟ ಇದೆ. ಸೊ ಹೊಸದಾಗಿ ಫ್ರಮ್ ಸ್ಕ್ರಾಚ್ ಹೊಸ ಡ್ರಾಯಿಂಗ್ ಬೋರ್ಡ್ನಲ್ಲಿ ಮಾಡಿದ್ರೆ ಬ್ಯಾಂಗ್ಳೂರ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಇಂಪ್ರೂವ್, ಇನ್ವೆಸ್ಟ್ಮೆಂಟ್ಸ್ ಹೆಚ್ಚಿಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ಅಂದರೆ ಟೆಕ್ನಿಕಲಿ ಏನೇನು ಮಾತಾಡಬೇಕು ನೀವು ಮಾತಾಡಿದ್ರಿ ಸರ್, ಬಟ್ ಫಲವತ್ತಾದ ಭೂಮಿನೇ ಸಿಗಬೇಕಾ? ಟೌನ್ಶಿಪ್ಪಿಗೆ ಫಲವತ್ತಾದ ಭೂಮಿ ಅಥವಾ ಬರಡು ಭೂಮಿ ಅನ್ನೋ ಕಾನ್ಸೆಪ್ಟೇ ಇರಲ್ವಾ? ಯಾವ ಭೂಮಿ ಸಿಕ್ಕರೂ ಕೂಡ ಓಕೆನಾ ಸರ್? ಮಾಡ್ಬೋದು, ಅದರಲ್ಲಿ ಯಾವುದು ಇದು ಅಂದರೆ ಜನರಲಿ ಏನಾಗುತ್ತೆ ನಿಮಗೆ ಪ್ರಾಕ್ಸಿಮಿಟಿ, ನಾವು ಗುಲ್ಬರ್ಗಾದಲ್ಲೂ ಮಾಡ್ಬೋದು ಟೌನ್ಶಿಪ್, ಆದರೆ ಇನ್ವೆಸ್ಟರ್ಸು ಕೆಲಸಗಳು ಅಲ್ಲಿಗೆ ಹೋಗೋದಿಲ್ಲ. ಬೆಂಗಳೂರು ಇದು ಮ್ಯಾಗ್ನೆಟ್ ಥರ, ಮ್ಯಾಗ್ನೆಟ್ಗೆ ಎಷ್ಟು ಹತ್ತಿರದಲ್ಲಿ ಇರುತ್ತೆ ಪ್ರಾಜೆಕ್ಟ್ಸ್ಗಳು ಅಷ್ಟು ಬೇಗ ಕಡೆ ರಾಮನಗರ ಬಿಡದಿ ಕಡೆ ಹೋಗ್ತಿದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ತುಮಕೂರು ಕಡೆಗೂ ವಿಸ್ತರಿಸಬಹುದು. ತುಮಕೂರು ಅವರು ಭೂಮಿ ಕೊಡಕ್ಕೆ ರೆಡಿ ಆಗ್ಬೇಕು ಇನ್ನು ಸ್ವಲ್ಪ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ. ಈಗ ಫಾರ್ ಎಕ್ಸಾಂಪಲ್ ಈಗ IT ಕಂಪನೀಸ್ಗಳು ಬರ್ತಾರೆ ಸರ್ಕಾರದ ಹತ್ರ, ನಾವು ಇಲ್ಲ ಬೆಂಗಳೂರಲ್ಲಿ 10 ಎಕರೆ ಕೊಡಲ್ಲ, ನೀವು ಶಿವಮೊಗ್ಗ ಹೋಗಿ 100 ಎಕರೆ ಕೊಡ್ತೀವಿ ಅಂದರೆ ಅವರು ನೆಕ್ಸ್ಟ್ ಫ್ಲೈಟಲ್ಲಿ ಹೈದರಾಬಾದ್ಗೆ ಹೋಗ್ತಾರೆ ಅಥವಾ ಪೂನಾಗೆ ಹೋಗ್ತಾರೆ. ದೇ ಆರ್ ನಾಟ್ ಹ್ಯಾಪಿ ವಿತ್ ಶಿವಮೊಗ್ಗ. ಓಕೆ, ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಬಿಡದಿ ಭಾಗದಿಂದ ಮತ್ತೊಬ್ಬ ರೈತ ಮಹಿಳೆ ಲೈವಿಗೆ ಜಾಯ್ನ್ ಆಗಿದ್ದಾರೆ, ಭಾಗ್ಯ ನಾಗರಾಜ್ ಅಂತ. ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಭೂಮಿ ಕೊಡೋಕೆ ಒಪ್ಕೊಳ್ಳುವಂತವ್ರ ನೀವು ಅಥವಾ ಆಲ್ರೆಡಿ ಅಲ್ಲ ಕೊಡಲ್ಲ ಅಂತ ವಿರೋಧ ಮಾಡ್ತಾ ಇರೋರ, ಭೂಮಿ ಕೊಡ್ತೀನಿ ಅಂತ ಹೇಳಿ ಹಣ ಇಸ್ಕೊಂಡಿರೋರ? ಮೇಡಮ್ ಕೊಡಲ್ಲ ಅಂತ ದಿಟ್ಟವಾಗಿ ಹೋರಾಟ ಮಾಡ್ತಾ ಇರೋರು ಮೇಡಮ್ ನಾವು. 80% ಜನ ಒಪ್ಕೊಂಡಿದಾರಂತೆ, ನೀವೊಂದು 20% ಜನ ಒಪ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ ಮೇಡಮ್? ಸರ್ಕಾರಕ್ಕೂ ಕಷ್ಟ ಆಗುತ್ತೆ, ನಿಮ್ಗೂ ಕಷ್ಟ ಆಗುತ್ತೆ. ಒಪ್ಕೊಂಡಿದಾರ 80% ಜನ? ಮೇಡಮ್ ಅವ್ರು 80% ಅನ್ನೋ ಲೆಕ್ಕನ 4 ಜನ ಒಂದೇ ಸಿ ರೂಮಲ್ಲಿ, ಯಾರಂದ್ರೆ DC, MLA, ಮುಖ್ಯಮಂತ್ರಿ, ಇಷ್ಟು ಜನ ಸೇರ್ಕೊಂಡು ಅವರೇ ಅನಲೈಸ್ ಮಾಡ್ಬಿಟ್ಟವ್ರೆ. ನಾವು ಅಫಿಷಿಯಲ್ ಆಗಿ ಅದನ್ನ ಬಿಡುಗಡೆ ಮಾಡ್ರಿ ಅಂದ್ರೂ ಅವ್ರಿಗೆ ಅದನ್ನ ಒಪ್ಕೋತಾ ಇಲ್ಲ. ಇಲ್ಲಿ ನಿಮ್ಮ ಇದ್ರಲ್ಲಿ ನಟರಾಜ್ ಸರ್ ಅವ್ರು ಕೂತವ್ರೆ, ಅವ್ರಿಗೊಂದು ಕೇಳ್ತೀನಿ ನಾನು, ಮಂಡಳಿಲಿ 89% ಅಂತ ಹೇಳ್ತಾರ. ಯಪ್ಪ 1 hour ಫ್ರೀ ಮಾಡ್ಕೊಂಡು ನಮ್ಮ ಊರಿಗೆ ಬಂದ್ಬಿಟ್ರೆ ವಸ್ತು ಸ್ಥಿತಿನ ಅಪ್ಪನ ಕಣ್ಣು ಮುಂದೆ ತೋರಿಸ್ತೀವಿ ಮೇಡಮ್ ನಾವು. ಏನ್ 89% ಒಪ್ಕೊಂಡವ್ರು, ಯಾರು ಒಪ್ಕೊಳ್ಳಿಲ್ವೋ ಅದನ್ನ ಅಯ್ಯಪ್ಪ ಬಂದು ವಸ್ತು ಸ್ಥಿತಿ ನೋಡಿ ಮಾತಾಡ್ಬೇಕು. ಸುಮ್ನೆ ಯಾವ್ದೋ ನನ್ನ ಹತ್ರ ದಾಖಲೆ ಅದೇ ಅಂತ ಕುತ್ಕೊಂಡು ಅಲ್ಲಿ ನಾನು ಹೇಳ್ತೀನಿ ಅಂತ ಹೇಳೋದಲ್ಲ. ಅವ್ರ ನಟರಾಜ್ ಅವರು ದಯವಿಟ್ಟು ಅವ್ರೇನಾರ ರೈತ ಪರ ಕಾಳಜಿ ಇರೋ ಲೀಡರ್ ಆದ್ರೆ ಬಂದು ನಮ್ಮ ಊರಿಗೆ ಬಂದು ಅವ್ರ ವಸ್ತುಸ್ಥಿತಿ ನೋಡ್ಬೇಕು. ಏನ್ ಗೊತ್ತಾ, ಇದೇ ಕೊಡಿಯಾಲದ ಗ್ರಾಮದವ್ರು ಇವಾಗ ಪರಾಯ ಏನ್ ಮಾತಾಡವ್ರೆ, ಅವರು ನಾವು ಅಣ್ತಂದಿರ್ ತರ ಇದ್ದವ್ರು, ಇವತ್ತು ಹಳದಾಳ ರೀತಿ ಮಾಡವ್ರೆ ನಮ್ಮನ್ನ. ಒಬ್ರು ಮುಖ ಒಬ್ರು ನೋಡ್ದೇ ಇರೋ ತರ ಮಾಡವ್ರೆ. ಏನಂದ್ರೆ ಮಂಡಳಿಲಿ ಜನಸಂಖ್ಯೆ ಕಡಿಮೆ ಮೇಡಮ್, ಇರೋದೇ ಅಣ್ತಂದಿರ್ 3 ಮನೆ. 3 ಮನೆಯಿಂದ 35 ಎಕರೆ ಇದೆ. 35 ಎಕರೆಲಿ ಇವರು 29 ಜನ ಖಾತೆದಾರರಿದ್ದಾರೆ ಮೇಡಮ್. ಏನು ಕೊಡಿಯಾಲ ಗ್ರಾಮದವರು. ಇವ್ರು ಬೇರೆ ಕಡೆ ಹೇಳ್ತಾರೆ ಜಮೀನ್ ಅಗ್ರಿಗೇಟ್ ತಗೋತೀವಿ ಅಂತಾರೆ. ಅದೇ ನಮ್ಮೂರು ಚಿಕ್ಕದಾಗಿರೋದ್ರಿಂದ ನಾವು ಜನ ಅಗ್ರಿಗೇಟ್ ತಗೋತೀವಿ ಅಂತಾರೆ. ಇವಾಗ ಅವ್ರು ಒಪ್ಕೊಂಡಿರೋರು 14 ಎಕರೆ ಇರ್ಬೋದು ಮೇಡಮ್, ನಮ್ದು 35 ಎಕರೆ ಇದೆ ಮಂಡಳಿಲಿ. ಇವರು ನಮ್ ಗಡಿಗಿರೋರು ಮೇಡಮ್, ಇವ್ರು ಮಂಡಳಿಯವರಲ್ಲ. ನಂಬರ್ ಸೇರಿದೆ 35 ಎಕರೆ ಜಾಸ್ತಿನ. ಏನ್ ಮೇಡಮ್ ನೋಟಿಸ್ ಕೊಟ್ಟಿದ್ರಾ? ಸರ್ವೆ ಬಂದಿದ್ರು ಮೇಡಮ್, ಅದಕ್ಕೆ ನಿನ್ನೆ ಆಗಿರೋದು ಅಷ್ಟು ಕತೆ. ನೀವು ಕೈಯಲ್ಲಿ ಪೊರಕೆ ಇಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಅಕ್ಕಪಕ್ಕದವ್ರಿಗೆ ಯಾರಿಗೂ ಸರ್ವೆ ಬರ್ತೀವಿ ಅಂತ ಇಟ್ಕೊಂಡಿದ್ದ ಮೇಡಮ್. ಇಟ್ಕೊಳ್ಳೇಬೇಕು ನಾವು. 490 ದಿನದಿಂದ ಶಾಂತಿಯುತವಾಗಿ ಎಷ್ಟು ಶಾಂತಿ ಪ್ರಿಯರಾಗಿ ಹೋರಾಟ ಮಾಡ್ತಿದ್ವೋ, ನಿನ್ನೆ ಸರ್ಕಾರ ನಮ್ಮನ್ನ ಬಡದೆಪ್ಪಿಸಿದೆ. ನೀವ್ ಈ ತರ ನಡ್ಕೋಬೇಕು ಅಂತ. ನಾವೇನ್ ನಿನ್ನೆ ಮಾಡಿದ್ದೀವೋ ಅದಕ್ಕೆಲ್ಲ ಸರ್ಕಾರನೇ ಹೊಣೆ ಮೇಡಮ್, ನಾವೆಲ್ಲ ಕಾರಣ ಅದಕ್ಕೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಅಂಡ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಶ್ವೇತಾ ಅವರೇ, ನಿಮ್ಗೂ ಕೂಡ ಧನ್ಯವಾದ. ಲೈವ್ ಅಲ್ಲಿ KT ಗಂಗಾಧರ್ ಸರ್ ಕೂಡ ಜಾಯ್ನ್ ಆಗಿದ್ರೆ. ಸರ್, ನಿಮ್ಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ, ಅಗೈನ್ ಕಾಂಗ್ರೆಸ್ ತಮ್ಮ ಗೆಸ್ಟ್ ಅನ್ನ ಪ್ಯಾನಲ್ ಕಳಿಸಿಲ್ಲ. ಕಾಂಗ್ರೆಸ್ ಇದ್ದಿದ್ರೆ ಕೆಲವೊಂದು ಪ್ರಶ್ನೆಗಳಿತ್ತು. ನಂಬರ್ 1, ಫಲವತ್ತಾದ ಭೂಮಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಬಿಡದಿ ಭಾಗದಲ್ಲೇ ಟೌನ್ಶಿಪ್ ಬೇಕೇ ಬೇಕು ಅನ್ನುವ ಹಠ ಯಾಕೆ? ಅದು ಮೊಂಡು ಹಠನ? ನಂಬರ್ 1. ಎರಡನೇದು, ನೀವು ಕನ್ವಿನ್ಸ್ ಆಗಿ ಇಲ್ವಾ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವ್ರನ್ನ ಒಪ್ಸೋ ಕೆಲಸ ಆಗ್ಬೇಕು. ನಾನು ಕೊಡಲ್ಲ ಅಂದ್ರೂ ನನ್ನ ಮನೆ ಬಾಗ್ಲಿಗೆ ಬಂದು ಟೇಪ್ ಇಟ್ಕೊಂಡು ನಾನು ಸರ್ವೆ ಮಾಡೇ ತೀರ್ತೀನಿ ಅನ್ನುವ ಅಧಿಕಾರ ಹೇಗ್ ಬರುತ್ತೆ ಸರ್? ಅದನ್ನ ಅಧಿಕಾರ ಅಂತ ಹೇಗ್ ಕರೆಯಕ್ಕಾಗತ್ತೆ? ಕಾಂಗ್ರೆಸ್ಗೆ ಕೇಳ್ಬೇಕಾಗಿರುವ ಪ್ರಶ್ನೆ. ನಾನು ಒಪ್ಪೇ ಇಲ್ಲ, ಒಪ್ಪಿಸ್ದೆ ಸರ್ವೆ ಮಾಡ್ತೀನಿ ಅಂತ ಬಂದ್ಬಿಟ್ರೆ? ಇನ್ನೊಂದ್ಸಲ ಹೇಳ್ತೀನಿ, ಹರ್ಷದ್ ಕೂಳಿಗೆ ವರ್ಷದ ಕೂಳ್ ಕಳ್ಕೊಳ್ಳುವಂತ ಮೂರ್ಖರು ರೈತರಲ್ಲ. ನಿಮ್ಮ ಮನಿ ಕಾಂಪನ್ಸೇಷನ್ ಎಕರೆಗೆ 2 ಕೋಟಿ, ಎಲ್ಲಿಗೆ ಹೋಗ್ತಾರೆ? ಮುಂದಕ್ಕೆ 2 ಕೋಟಿ ತಗೊಂಡು ಎಲ್ಲಿಗೆ ಹೋಗ್ತಾರೆ? ಕಟ್ಕೊಂಡಿರೋ ದನಕರುಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಾರೆ? ಒಂದು ವಿಧಾನಸೌಧಕ್ಕೆ ಬನ್ನಿ ಮಾತಾಡ್ತೀನಿ, ನನ್ನ ಮನೆ ಬಾಗ್ಲಿಗೆ ಬನ್ನಿ ಮಾತಾಡ್ತೀನಿ ಅನ್ನೋದಲ್ಲ ಸರ್. ಹೋಗಿ ಆ ಭಾಗದ MLA ಅಂತ ಎಲ್ಲಿ ಹೋಗಿದಾರೋ ಕಾಣಿಸ್ತಾ ಇಲ್ಲ.
DK ಶಿವಕುಮಾರ್ ಅವರ ಹಾದಿಯಾಗಿ ಇಡೀ ಟೀಮ್ ಹೋಗಿ ಬಿಡದಿ ಭಾಗದಲ್ಲಿ ಕುತ್ಕೊಳ್ಳಿ, ಏನ್ ಸಮಸ್ಯೆ ಕೇಳಿ. ಅಭಿವೃದ್ಧಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡ್ಸಕ್ ಆಗತ್ತಾ ನಿಮ್ ಕೈಲಿ? ಆದ್ರೆ ಮಾಡಿಸಿ. ನೀವು ಬಿಡದಿ ಟೌನ್ಶಿಪ್ ಮಾಡಿ ಅಥವಾ ಮಾಡಬೇಡಿ ಅನ್ನುವಂಥದ್ದು ನಮ್ಮ ವಾದನೂ ಅಲ್ಲ, ಪ್ರಶ್ನೆನೂ ಅಲ್ಲ. ಆದ್ರೆ ಜನರ ಅಳಲನ್ನ ನೀಗಿಸ್ಬೇಕಾಗಿರೋದು ನೀವೇ. ರೈತರು ದೇಶದ ಬೆನ್ನೆಲುಬು ಅನ್ನುವಂತಹ ನೀವುಗಳು ಈಗ ಅನ್ನ ಹಾಕೋ ಕೈಗೆ ಪೊರ್ಕೆ ಕಲ್ಲು ಕೊಟ್ಟಿದ್ರಿ, ನಾಳೆ ಅದು ಇನ್ನೊಂದು ಹಂತಕ್ಕೆ ಹೋಗ್ಬಾರ್ದಲ್ವಾ? ಹೋಗಿ ಆ ಭಾಗದಲ್ಲಿ ಕುತ್ಕೊಳ್ಳಿ, ಸಮಸ್ಯೆ ಕೇಳಿ. ಸಾಧ್ಯ ಆದ್ರೆ ಮನಿ ಕಾಂಪನ್ಸೇಷನ್ ಬೇಡ, ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಒಂದ್ಸಲ ಹೇಳಿ ನೋಡಿ ನೋಡೋಣ. ಸ್ವಲ್ಪ ಉದಾರ ಮನಸ್ಸು ಮಾಡ್ಕೊಳ್ಳಿ, ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ತೀನಿ ರೈತರನ್ನ ಅಂತ ಒಂದ್ಸಲ ಹೇಳಿ ನೋಡಿ ನೋಡೋಣ. ಬಹುಶಃ ನೀವು ಹೇಳಿದಂತೆ 80-20% ಅಂದ್ರಲ್ಲ, ಅದು ಇಲ್ಲಿ ವರ್ಕ್ ಆಗ್ಬೋದು ಅಂತ ಕಾಣುತ್ತೆ. ನನ್ನ ಚಿಕ್ಕ ಸಲಹೆ ಇದು, ಚಿಕ್ಕ ಸಲಹೆ. ನೋಡೋಣ ಸರ್ಕಾರದವರು ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂಡ್ ರೈತರು ಇದಕ್ಕೆ ಹೇಗೆ ಒಪ್ಪಿಗೆನ ಸೂಚಿಸ್ತಾರೆ ಅಂತ. ಬಿಡದಿ ಭಾಗದ ರೈತರು 1.5 ವರ್ಷದಿಂದ ಮನೆ ಮಠ ಎಲ್ಲ ಬಿಟ್ಟು ಬರೀ ದಿನ ಬಂದು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಬೇಕು ಅಂದ್ರೆ ಯಾರಿಗೆ ಹೇಳಿ? ಮದ್ವೆ ಗಿದ್ವೆ ಎಲ್ಲ ಬಿಟ್ಟಿದ್ದಾರೆ. ಯಾವ್ದೋ ನೆಂಟ್ರು ಮನೆಗೆ ಹೋಗೋದು ಬಿಟ್ಟಿದ್ದಾರೆ. ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಗ್ಗೆ ಆದ್ರೆ ಎಲ್ಲಿ ಬಂದು ನನ್ನ ಭೂಮಿನ ಸರ್ವೆ ಮಾಡ್ತಾರೋ, ತಗೊಂಡ್ಬಿಡ್ತಾರೋ ಅಂತ ಆತಂಕ. ಆ ಆತಂಕ ನಿವಾರಣೆ ಮಾಡೋ ಕೆಲಸ ಯಾರ್ದಾಗಬೇಕು? ಆಡಳಿತ ಕೊಡುವಂತಹ ಸರ್ಕಾರದ್ದಾಗಬೇಕು. ಆ ಭಾಗದ ಶಾಸಕರುಗಳು ಹೋಗಿ ಓಟ್ ಹಾಕಿಸ್ಕೊಂಡಿರ್ತೀರಿ, ಏನೇನೋ ಬಣ್ಣದ ಕತೆ ಹೇಳಿರ್ತೀರಿ. ಅವಾಗ ಅಟ್ಲೀಸ್ಟ್ ನಿಮ್ ಜೊತೆ ನಾನು ಇದ್ದೀನಿ ಅಂತ ಸಾಂತ್ವನದ ಮಾತನ್ನ ಹೇಳಕ್ಕಾದ್ರೂ ನಿಮ್ ಮುಖ ಹೋಗಿ ತೋರಿಸ್ಬೇಕಲ್ವಾ ಸರ್? ಅಲ್ಲಿಗೆ ಮಾಗಡಿ ಬಾಲಕೃಷ್ಣ ಅವರೇ ಹೋಗಿ ತೋರಿಸ್ಬೇಕಲ್ವಾ ಓಟ್ ಹಾಕ್ದವ್ರಿಗೆ, ನಾನು ಇದೀನಿ ಬಿಡಿ ನಿಮ್ಮ ಹತ್ರ ಅಂತ, ನಿಮ್ ಜೊತೆ ಇದ್ದೀನಿ ಅಂತ. ಎಲ್ಲಿ ಹೋಗಿದ್ದೀರಿ ನೀವುಗಳು? ಹಿಂಗಾಗ್ಬಿಟ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೊಂಡ್ರೆ ಜನರ ಹತ್ರ ಯಾವ ಮುಖ ಇಟ್ಕೊಂಡು ಓಟ್ ಹಾಕಿ ಅಂತ ಕೇಳ್ತೀರಿ ಹೇಳಿ? ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ, ನೋಡೋಣ. ಓಕೆ, ಬಿಡದಿ ಹೋರಾಟ ಇನ್ನು ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ನೋಡ್ತಾ ಇರೋಣ. ಫಾಲೋ ಅಪ್ ಕೂಡ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.